ನೀವು 15 ಇಯರ್ಸ್ ಓದಿದ್ದೀರಾ ಅಥವಾ 15 ಇಯರ್ಸ್ ಯು ಹ್ಯಾವ್ ಬೀನ್ ಇನ್ ಟು ಎಜುಕೇಶನ್. ಓಕೆನಾ? ಒಂದೇ ಒಂದು ಸ್ಟೋರಿ ಹೇಳ್ತೀನಿ. ಒಬ್ಬ ನೈಟ್ ಯಾವುದೋ ಒಂದು ರಿವರ್ನ ದಾಟಬೇಕಾಗಿತ್ತು. ನೈಟ್ ಟೈಮ್ ಆನ್ ಆಗಿದೆಲ್ಲ, ನೈಟ್ ಟೈಮ್ ದಾಟಬೇಕಾಗಿತ್ತು, ಕತ್ಲೆ ಇತ್ತು, ವೆರಿ ಡಾರ್ಕ್. ಸೊ ಆ ಟೈಮಲ್ಲಿ ಏನು ಮಾಡ್ದ, ಇದು ಬೆಳಕು ಬರಲಿ ಆಮೇಲೆ ದಾಟೋಣ ಅಂತ ಡಿಸೈಡ್ ಮಾಡಿಕೊಂಡು ಈಗ ನಡೀತಾ ಇದ್ದ. ಅಲ್ಲಿ ಒಂದು ಬ್ಯಾಗ್ ಸಿಕ್ತು ಅವನಿಗೆ. ಆ ಬ್ಯಾಗ್ ತಗೊಂಡು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಕಲ್ಲಿತ್ತು. ನೈಟ್ ಡಾರ್ಕ್ ಬ್ಯಾಗ್, ಸ್ಟೋನ್ಸ್ ಇದೆ ಅದರಲ್ಲಿ. ಅದಕ್ಕೆ ಅವ್ನು ಏನು ಮಾಡ್ದ, ಆ ಕಲ್ಲನ್ನ ಒಂದೊಂದೇ ತೆಗೆದು ಫಸ್ಟ್ ಈ ರಿವರ್ಗೆ ಹಾಕ್ದ. ಆ ರಿವರ್ಗೆ ಹಾಕಿದಾಗ ಒಂಥರ ಸೌಂಡ್ ಬರುತ್ತೆ. ಕೇಳಿದಿರ ಅದು? ನೀವು ಇಲ್ಲಿ ಅಲ್ಲ ಅದು ಆ್ಯಕ್ಚುಲಿ. ಇಫ್ ಎವ್ರಿ ಸರೌಂಡಿಂಗ್ ಇಸ್ ಸೈಲೆಂಟ್, ಆ ಟೈಮಲ್ಲಿ ನೀವು ಈ ಕೆರೆ ಅಥವಾ ನೀರಿಗೆ ಹಿಂಗೆ ಎಸಿತೀರ ಗೊತ್ತಾ, ಕಲ್ಲು ಹೋಗುತ್ತಲ್ಲ 1 by 1 ಅಂತ, ಆ ಥರ ಹೋದಾಗ ಬೇರೆ ಸೌಂಡ್ ಬರುತ್ತೆ. ಆ ಸೌಂಡ್ ಅವ್ರಿಗೆ ತುಂಬ ಇಷ್ಟ ಆಗೋಯ್ತು ಒಂದು ಸ್ಟೋನ್ ಎಸ್ದಾಗ. ಅದಕ್ಕೆ ಅವನೇನು ಮಾಡ್ದೆ, ಇನ್ನೊಂದು ಸ್ಟೋನ್ ಎಸೆಕ್ಕೆ ಶುರು ಮಾಡ್ದ. ಅದೇ ಥರ ತೆಗೆದು ಎಸೆತಿದ್ದ. ಯಾಕೆ ಅಂದರೆ ಆ ಸೌಂಡ್ ಇಷ್ಟ ಆಗ್ಬಿಟ್ಟು ಆ ಸೌಂಡ್ನ ಎಂಜಾಯ್ ಮಾಡೋದಕ್ಕೆ ಎಸಿತಾ ಇದ್ದ. ಅಷ್ಟೊತ್ತಿಗೆ ಬೆಳಗಾಯಿತು, ಮಾರ್ನಿಂಗ್ ಸನ್ರೈಸ್ ಆಯಿತು, ಲೈಟ್ ಬಂತು. ಲೈಟ್ ಬಂದಮೇಲೆ ಹಿಂಗೆ ಕಲ್ಲು ತೆಗೆದು ನೋಡ್ತಾನೆ, ಅದರಲ್ಲಿ ವೆರಿ ಪ್ರೆಷಿಯಸ್ ಸ್ಟೋನ್ಸ್. ಆವಾಗ ಅನ್ಕೊತಾನೆ, ಬ್ಯಾಗ್ ತೆಗೆದು ನೋಡ್ರೆ ಇದೇ ಲಾಸ್ಟ್ ಸ್ಟೋನ್. ಅಂದರೆ ಇಷ್ಟು ಸ್ಟೋನ್ಸ್ನ ಎಸೆದಿದ್ದೆ ನಾನು. ಬ್ಯಾಗ್ ಫುಲ್ ಇದ್ದಿದ್ದು ಸ್ಟೋನ್ಸ್ ಎಲ್ಲ ಎಸೆದಿದ್ದೆ. ನೈಟ್ ಎಲ್ಲ ಕೂತ್ಕೊಂಡು ಎಸೆದಿದ್ದೆ ಆ ಸೌಂಡ್ ಮಜಾ ಮಾಡೋದಕ್ಕೆ. ಇದೇ ಥರನೇ ನಾವು 15 ವರ್ಷದಲ್ಲಿ ಎಷ್ಟು ದಿನಗಳನ್ನ ಆ ಥರ ಎಸೆದಿವೋ ಗೊತ್ತಿಲ್ಲ. ಯಾವುದೋ ಒಂದು ಸಿಂಗಲ್ ಎಂಜಾಯ್ಮೆಂಟ್ಗೋಸ್ಕರ, ಸಿಂಗಲ್ ಖುಷಿಗೋಸ್ಕರ ಎಸ್ಬಿಟ್ಟಿದ್ದೀವಿ ಆಲ್ರೆಡಿ. ಇನ್ನೂ 2 ತಿಂಗಳು ಉಳ್ಕೊಂಡಿದೆ. ಓಕೆನಾ? ಈ 2 ತಿಂಗಳಲ್ಲಾದರೂ ನಿಮ್ಗೆ ಇರೋದ್ರಲ್ಲಿ ಉಳಿಸ್ಕೊಂಡು ಹೋದರೆ ಸ್ವಲ್ಪ ಸೇಫ್ ಅಂತ ಅಷ್ಟೇ. ಓಕೆ? ಸೊ ಸೆಕೆಂಡ್ ಸೆಷನ್ ಬಂದ್ಬಿಟ್ಟು ನಿಮಗೆ ಇಂಟರ್ವ್ಯೂ ಬೇಸ್ ಅಥವಾ ಇಂಟರ್ವ್ಯೂ ಸ್ಕಿಲ್ಸ್ ಅಂತ ಬರುತ್ತೆ. ಇದರಲ್ಲಿ ನಾವೇನು ನೋಡ್ತೀವಿ ಅಂದರೆ, ಯು ಹ್ಯಾವ್ ಪ್ರಿಪೇರ್ಡ್ ಅ ಬ್ಯೂಟಿಫುಲ್ ರೆಸ್ಯೂಮೆ. ಕರೆಕ್ಟಾ? ಸಖತ್ ರೆಸ್ಯೂಮೆ ರೆಡಿಯಾಗಿದೆ. ರೆಸ್ಯೂಮೆ ರೆಡಿ ಆಗಿಬಿಟ್ಟಿದೆ ಆ್ಯಂಡ್ ಯು ಹ್ಯಾವ್ ಬೀನ್ ಕಾಲ್ಡ್ ಫಾರ್ ದಿ ಇಂಟರ್ವ್ಯೂ. ಕಂಪ್ನಿ ಕರೆದ್ಬಿಟ್ಟಿದ್ದಾರೆ ಇಂಟರ್ವ್ಯೂಗೆ ಬನ್ನಿ ಅಂತ. ಓಕೆನಾ? ಈಗ ನಿಮ್ಮದು ಕಷ್ಟ ಇರೋದೇನು, 15 ಇಯರ್ಸ್ ಐ ಹ್ಯಾವ್ ಬೀನ್ ಇನ್ ಮೈ ಅಕಾಡೆಮಿಕ್ ಲೈಫ್. ಈಗ ನಂದು ಪ್ರೂಫು 5 ನಿಮಿಷದಲ್ಲಿ ಪ್ರೂವ್ ಆಗುತ್ತೆ ಏನು ಕಲ್ತಿದ್ದೀನಿ ಅಂತ. 5 ನಿಮಿಷ, 5 ನಿಮಿಷ ಆಗ್ಬೋದು, 4 ನಿಮಿಷ ಆಗ್ಬೋದು, 3 ನಿಮಿಷ ಆಗ್ಬೋದು, 2 minutes ಆಗ್ಬೋದು, ಅಥವಾ ಬೈ ದ ಟೈಮ್ ಯು ಗೆಟ್ ಇನ್ ಟು ದಿ ರೂಮ್ ದೇ ಕ್ಯಾನ್ ಟೆಲ್ ಗೆಟ್ ಔಟ್. ಓಕೆನಾ? ನನಗಿನ್ನ ಇಂಟರ್ವ್ಯೂ ಮಾಡಿಲ್ಲ ಅಂತಲೇ ಹೇಳ್ಬೋದು ನೀವು, ಆಗಿದೆ ಅಂತ ಅವ್ರು ಹೇಳ್ತಾರೆ. ಓಕೆನಾ? ಅದು ಯಾವ್ಯಾವ ಥರ ಏನೇನು ಸ್ಟೇಜಸ್ ಬರುತ್ತೆ, ಯಾವ್ಯಾವ ಥರ ನೀವು ನಡ್ಕೋಬೇಕು ಅನ್ನೋದನ್ನು ವಿಲ್ ಬಿ ಸೇಯಿಂಗ್ ಇನ್ ದಿಸ್ ನೆಕ್ಸ್ಟ್ 1 hour. ಕ್ಲಿಯರಾ? ಇದರಲ್ಲಿ ನಿಮಗೆ ಕೆಲವೊಂದು ವಿಷಯ ನಾನು ತೋರಿಸ್ತೀನಿ, ಕೆಲವೊಂದು ವಿಷಯ ನೀವೇ ಬಂದು ಮಾಡಿದ್ರೆ ಕಲ್ತಿರೋದು ಏನಾದರೂ ಇದೆಯಾ ಅಂತ ಗೊತ್ತಾಗುತ್ತೆ ಅಷ್ಟೇ. ಓಕೆನಾ? ಯಾಕಂದ್ರೆ ಅಲ್ಲೇ ಕೂತ್ಕೊಂಡು ಕೇಳೋದು ಜಾಸ್ತಿ ಟಾರ್ಚರ್ ಅಂತ ನನಗೆ ಗೊತ್ತು. ಸೊ ವಿಲ್ ಮೂವಿಂಗ್ ಆನ್ ಟು ಇಂಟರ್ವ್ಯೂ ಸ್ಕಿಲ್ಸ್. ಈಗ ಫಸ್ಟ್ ಕ್ವೆಶನ್, ಇಂಟರ್ವ್ಯೂ ಅಂದರೆ ನಿಮ್ಗೆ ಏನು ಗೊತ್ತಿದೆ? ಯಾರು ಒಬ್ರು ಹೇಳ್ಬೋದು ಗೊತ್ತಿರೋರು? ಎಸ್, ಹಿಂಗಂದ್ರಲ್ಲ. ಇಂಟರ್ವ್ಯೂ ಅಂದರೆ ನೀವೇನು ಅನ್ಕೊಂಡಿದ್ದೀರ? ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದಿರೋದು ಅದೆಲ್ಲ ಬಿಟ್ಬಿಡಿ ಸೈಡ್ಗೆ. ಇಂಟರ್ವ್ಯೂ ಅಂದರೆ ನನ್ನ ಪ್ರಕಾರ ಇದಪ್ಪ ಅಂತ ಏನು ಅನ್ಕೊಂಡಿರೋ ಅದನ್ನ ಹೇಳಿ. ಸಂದರ್ಶನ. ಓಕೆ, ಅದ್ರ ಇಂಟರ್ವ್ಯೂ ಅನ್ನೋದನ್ನ ಕನ್ನಡದಲ್ಲಿ ಅವ್ರು ಹೇಳಿದ್ದಾರೆ, ಅದಕ್ಕೆ ಅರ್ಥ ಹೇಳಿ. ಕ್ವೆಶನ್ಸ್ ಕೇಳೋದು. ಓಕೆ, ವೆರಿ ಗುಡ್. ಕ್ವೆಶನಾ? ಗುಡ್. ಕ್ವೆಶನ್ಸ್ ಕೇಳೋದು ಬೇರೆ ಬೇರೆ. ಓಕೆ, ದೇ ಟೆಸ್ಟ್ ಯೋರ್ ಆಟಿಟ್ಯೂಡ್ಸ್ ಆ್ಯಂಡ್ ಯೋರ್ ಕೆಪಬಿಲಿಟೀಸ್. ಓಕೆ, ಥ್ಯಾಂಕ್ ಯು. ಗುಡ್. ನೆಕ್ಸ್ಟ್. ಬೇರೆ? ಹಾಂ, ಅದ್ರ ಬಗ್ಗೆ ಕೂತ್ಕೊಂಡು ಡಿಸ್ಕಸ್ ಮಾಡೋದು ಇಂಟರ್ವ್ಯೂ ಅಂತ ಹೇಳ್ತೀವಿ. ಓಕೆ, ಗುಡ್. ಕೇಳಿಸ್ತಾ ಅವ್ರು ಹೇಳಿದ್ದ ಪಾಯಿಂಟ್ಸ್? ಆಟಿಟ್ಯೂಡ್, ಬಿಹೇವಿಯರ್, ಡ್ರೆಸ್ಸಿಂಗ್, ನಾವು ಹೆಂಗೆ ಅವ್ರ ಹತ್ರ ಬಿಹೇವ್ ಮಾಡ್ತೀವಿ, ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಬೇರೆ, ಅವ್ರ ಹತ್ರ ಹೆಂಗೆ ಬಿಹೇವ್ ಮಾಡ್ತೀವಿ,
ಆಲ್ ದೋಸ್ ಥಿಂಗ್ಸ್ ಕಾಲ್ಡ್ ಆಸ್ ಇಂಟರ್ವ್ಯೂ ಅಂತ ಮಿಸ್ಟರ್ ಶಶಾಂಕ್ ಹೇಳಿದ್ರು. ಎಸ್, ಇಂಟ್ರಾಕ್ಷನ್ ಬಿಟ್ವೀನ್ ಟೂ ಪೀಪಲ್ಸ್. ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಮಾಡ್ತಿದ್ದೀರಾ? ಅದಿಲ್ಲ. ಓಕೆ, ಗುಡ್. ಇಂಟ್ರಾಕ್ಷನ್ ಬಿಟ್ವೀನ್ ಟೂ ಪೀಪಲ್. ಓಕೆ, ಇಲ್ಲಿ ನೀವು ಒಂದು ಕಂಪ್ನಿಗೆ ಓಕೆ, ಒಂದು ಕಂಪ್ನಿಗೆ ಅವ್ರ ಜಾಬ್ ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್, ದೇ ವಿಲ್ ಬಿ ಟೆಸ್ಟಿಂಗ್ ಯು. ಓಕೆ, ಇಷ್ಟು ಜನ ಇಷ್ಟು ಅರ್ಥ ಮಾಡ್ಕೊಂಡಿದ್ರೆ, ಆಮೇಲೆ ಉಳಿದವ್ರು ಅರ್ಥ ಮಾಡ್ಕೊಂಡಿದ್ರೆ ದೇ ಆರ್ ನಾಟ್ ಪುಟಿಂಗ್ ಇಟ್ ಔಟ್. ಓಕೆನಾ? ಇದು ಒಂದೇ ರೌಂಡ್ ಸಾಕು ನಾನು ಟು ಸೆಲೆಕ್ಟ್ ಮೈ ಕ್ಯಾಂಡಿಡೇಟ್ಸ್. ಗೊತ್ತಾಗ್ತಿದ್ಯಾ? ಇದು ಒಂದೇ ರೌಂಡ್ ಸಾಕು. ಇಷ್ಟು ಜನ ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಬಂದಿದ್ದೀರಾ, ನಾನು ಇದು ಒಂದು ಕ್ವೆಶನ್ ಕೇಳಿದ್ದೀನಿ, ಇಷ್ಟು ಜನ ಆನ್ಸರ್ ಮಾಡಿದ್ರ ನಾನು ಸೇಲ್ ಜಾಬ್ಗೆ ಕೆಲಸಕ್ಕೆ ಕರೆದಿರೋದು, ಇಷ್ಟು ಜನ ಆನ್ಸರ್ ಮಾಡಿದ್ರೆ ಇಷ್ಟು ಜನನ ನಾನು ತಗೊಂತೀನಿ, ಉಳಿದವ್ರಿಗೆ ಗೊತ್ತಾಗ್ತಿದ್ಯಾ? ನೀವು ಹೇಳ್ಬೋದು, ಈಗ ನೀವು ಕೇಳಿದ್ದಕ್ಕೆ ಆನ್ಸರ್ ಹೇಳಿದವಪ್ಪ, ನೀವು ಅದಕ್ಕೆ ಅಷ್ಟೇ. ಓಕೆ, ಇಂಟರ್ವ್ಯೂ ಇಸ್ ಆಮೇಲೆ ನೀವು ಹೇಳ್ಕೊಬಾರ್ದೇನು, ಇದೆಲ್ಲ ಇಂಟರ್ವ್ಯೂ ಹಿಂಗೆ ಹೇಳ್ಬೇಕಾಗಿತ್ತು, ಇಂಟರ್ವ್ಯೂ ಅಂದರೆ ಏನು ಗೊತ್ತಾ, ಹಂಗಲ್ಲೋ ಹಿಂಗೆ ಹೇಳ್ಬೇಕು ಅಂತ ಹೇಳ್ತಾರೆ ಪಕ್ಕದಲ್ಲಿರೋರು. ಬಟ್ ರಿಯಾಲಿಟಿ ಟೈಮ್ ಬಂದಾಗ ಯಾರು ಹೇಳಿದ್ದು? ಆಮೇಲೆ ಹೇಳೋದೇನು, ಅವನಿಗೆ ಕ್ವಾಲಿಫಿಕೇಶನೇ ಇಲ್ಲ, ಮಾತಾಡೋಕ್ಕೆ ಬರಲ್ಲ, ಆದ್ರೆ ಅವನಿಗೆ ಕೆಲಸ ಸಿಕ್ಬಿಡ್ತು. ಅಲ್ಲಿ ಏನು ಕೆಲಸ ಸಿಕ್ತು ಅಂದರೆ ಹಿ ಹ್ಯಾಡ್ ಅ ಸ್ಕಿಲ್ ಟು ಸ್ಪೀಕ್ ಅಪ್. ಕರೆಕ್ಟಾ? ಅಷ್ಟೇ. ಬೇಸಿಕಲಿ ಇಂಟರ್ವ್ಯೂ ಅಂದರೆ ಏನಂತ ಹೇಳ್ತೀವಿ ಅಂದರೆ, ಟೂ ಪೀಪಲ್ ಕ್ವೆಶನ್ ಈಚ್ ಅದರ್. ಯಾರ್ಯಾರು? ಇಂಟರ್ವ್ಯೂವರ್ ಇಬ್ರು ಕ್ವೆಶನ್ಸ್ ಕೇಳ್ತಾರೆ. ಅವ್ರು ಯಾರೋ ಒಬ್ರು ಕ್ವೆಶನ್ಸ್ ಕೇಳೋದು ಅಂತ ಹೇಳಿದ್ರು. ಇಲ್ಲಿ ಯಾರು ಕ್ವೆಶನ್ಸ್ ಕೇಳ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಅಂದರೆ ಕಂಪ್ನಿಯವ್ರು ಕ್ವೆಶನ್ಸ್ ಕೇಳ್ತಾರೆ ಅಂತ ಅನ್ಕೊಂಡಿದ್ದೀವಿ. ಅದು ಫಾಲ್ಸ್. ಕಂಪ್ನಿ ವಿಲ್ ಕ್ವೆಶನ್ ಯು ಆ್ಯಂಡ್ ಯು ವಿಲ್ ಬಿ ಕ್ವೆಶನಿಂಗ್ ದಿ ಕಂಪ್ನಿ. ಏನೇನು, ನನಗೆ ನಿಮ್ಮ ಹತ್ರ ಕಂಪ್ನಿಗೆ ಬೇಕಾಗಿರೋ ಕ್ವಾಲಿಟೀಸ್ ಇದೆಯಾ ಅಂತ ನಾನು ಕೇಳಿ ತಿಳ್ಕೊತೀನಿ. ನೀವು ಕಂಪ್ನಿದು ಏನಾದ್ರು ಡೌಟ್ಸ್ ಇದೆಯಾ, ಟೈಮಿಂಗ್, ಸ್ಯಾಲ್ರಿ, ಅದ್ರ ಬಗ್ಗೆ ನೀವು ಕೇಳ್ತೀರಾ. ಸೊ ಬೋತ್ interviewee and interviewer will question. Okay, this process is called as interview. This can be face to face or telephone or online. Okay na? ಈಗ ಇಂಟರ್ವ್ಯೂ ಬಂದಿದ ತಕ್ಷಣ ನಿಮ್ಮಲ್ಲಿ ಏನೇನು ನೋಡ್ತಾರೆ, ಅದು ಏನೇನು what and all they do expect from you. ಓಕೆನಾ? ನನ್ನ ಫ್ರೆಂಡ್ ಒಬ್ಬ ಇಂಟರ್ವ್ಯೂಗೆ ಹೋಗಿದ್ದ, ಸೆಕೆಂಡ್ ರ್ಯಾಂಕ್ ಅವನ ಕೋರ್ಸಲ್ಲಿ. ಹೈ ಮಾರ್ಕ್ಸ್ ಇದೆ, ಒಳ್ಳೆ ಮಾರ್ಕ್ಸ್ ಇದೆ, ಒಳ್ಳೆ ಕ್ವಾಲಿಫಿಕೇಷನ್, ಎಕ್ಸಲೆಂಟ್ ಕಮ್ಯುನಿಕೇಷನ್, ರಿಟರ್ನ್ ಟೆಸ್ಟ್ ಇರುತ್ತೆ, ಫಸ್ಟು ಪಾಸ್ ಆದ, ಅದರಲ್ಲೂ ಜಾಸ್ತಿ ಮಾರ್ಕ್ಸೇ ಬಂತು. ಬಟ್ ಫೈನಲ್ ರೌಂಡ್ ಇಂಟರ್ವ್ಯೂಯಲ್ಲಿ ದೇ ಹ್ಯಾವ್ ನಾಟ್ ಟೇಕನ್ ಹಿಮ್ ಇನ್ ಟು ದಿ ಕಂಪ್ನಿ. ರೀಸನ್ ಕೇಳಿದಾಗ ಎಲ್ಲ ಚೆನ್ನಾಗಿದೆ, ಕ್ರೆಡಿಬಿಲಿಟಿ, ಯಾಕೆ ಅವನ್ನ ತೆಗ್ದಿದ್ದೀರಾ ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ ಎರಡೇ ರೀಸನ್ ಕೊಟ್ಟಿದ್ದು. ಎರಡು ವಿಷಯ ನಿಮ್ಮ ಕ್ಯಾಂಡಿಡೇಟ್ಗೆ ಇರಲಿಲ್ಲ. ಏನು? ಸರಿ ಕೂತ್ಕೊಳ್ಳೋಕೆ ಗೊತ್ತಿಲ್ಲ. ಹೆಂಗ್ ಕೂತ್ಕೊಂಡ? ಕಾಣಿಸ್ತಿದ್ಯಾ? ತುದಿ ಚೇರ್ ತುದಿಯಲ್ಲಿ ಕೂತ್ಕೊಳ್ಳೋದು ತೊಂದರೆ ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ. ಹಿಂಗ್ ಕೂತ್ಕೋಬೇಕಿತ್ತು, ಅವ್ರು ಹಿಂಗ್ ಕೂತ್ಕೊಂಡಿದ್ದ. ಎರಡನೇದು, ಕ್ವೆಶನ್ ಕೇಳೋದಕ್ಕಿಂತ ಮುಂಚೆನೆ ಆನ್ಸರ್ ಹೇಳ್ತಿದ್ದ. ಎರಡು ಪ್ರಾಬ್ಲಮ್. ಏನೇನು? ಒಂದು ಚೇರ್ ತುದಿಯಲ್ಲಿ ಕೂತಿದ್ದ, ಇನ್ನೊಂದು ಕ್ವೆಶನ್ ಕೇಳೋದಕ್ಕಿಂತ ಮುಂಚೆನೆ ಆನ್ಸರ್ಸ್ ಹೇಳ್ತಿದ್ದ. ಹಂಗಂದ್ರೆ ಏನರ್ಥ ಅಂದ್ರೆ ಹಿ ಹ್ಯಾಸ್ ಸಮ್ ಫಿಯರ್, ಆಂಗ್ಸೈಟಿ, ಪೇಷನ್ಸ್ ಇಲ್ಲ, ಅರ್ಜೆಂಟಲ್ಲಿ ಎಲ್ಲ ಮಾಡ್ತಿದ್ದಾರೆ. ಈ ಥರ ಮಾಡಿದ್ರೆ ಕೆಲಸದಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಇಂಥ ವ್ಯಕ್ತಿ ನಮ್ಮ ಕೆಲಸಕ್ಕೆ ಬೇಡ ಅಷ್ಟೇ. ನೀವು ಹೇಳ್ಕೋಬೋದು, ನೀವು ಆ ಟೈಮಲ್ಲಿ ಬರ್ತಿರಲ್ಲ ಕಂಪ್ನಿಗೆ, ಅವಾಗ ಇದಾಗುತ್ತೆ. ಇನ್ನೊಂದಿದೆ, ದೇ ನಾಟ್ ಟೆಲ್ ಯು ಟು ಸಿಟ್. ನೀವು ಒಳಗೆ ಬಂದ್ಬಿಟ್ಟಿದ್ದೀರಾ, ದೇ ನಾಟ್ ಟೆಲ್ ಯು ಟು ಸಿಟ್. ನೀವೇನು ಮಾಡ್ಬೇಕೀಗ? ಮಾಡ್ತೀರಾ? ಮಾಡ್ತೀರಾ? ಇದ್ರ ಜೊತೆಗೆ ನಿಮ್ಮ ಕೈಯಲ್ಲಿ ಫೈಲ್ ಇರುತ್ತೆ, ಫೈಲ್ ಮೇಲೆ ನೀವು ಬೀಳ್ತಿರೋ, ನಿಮ್ಮ ಮೇಲೆ ಫೈಲ್ ಬೀಳುತ್ತೋ. ಕರೆಕ್ಟಾ? ಇದನ್ನೇ
ಇದನ್ನೇ ಅವ್ರು ಹೇಳಿದ್ದು, ಯಾರೋ ಶಶಾಂಕ್ ಹೇಳಿದ್ರಲ್ಲ, ಹೌ ಯು ಬಿಹೇವ್. ಎಷ್ಟು ಸೆಕೆಂಡ್ ಆಗೋದಪ್ಪ? 2 ಸೆಕೆಂಡ್ ಆಗುತ್ತಾ? 2 ಸೆಕೆಂಡ್ ಆಗುತ್ತಾ? ಕೇಳಿ, ಏನಂತ ಕೇಳ್ತೀರಾ? ಕ್ಯಾನ್ ಐ ಸಿಟ್ ಯು? ಮೇ ಐ ಸಿಟ್ ಅಂತ ಕೇಳಿ. ಇಲ್ಲ ಅಂದ್ರೆ ನೀವು ನಿಂತ್ಕೊಂಡಿದ್ರೆ ಅವ್ರು ಹೇಳ್ತೀರ ಪ್ಲೀಸ್ ಕುಕ್ಕರ್ಸಿ ಅಂತ ಹೇಳ್ತೀರಾ? ಅದಕ್ಕೆ ಮುಂಚೆ ಟೆನ್ಷನ್ ಅಲ್ಲಿ ನೀವು ಏನೇನ್ ಮಾಡ್ತೀರಾ? ಎಡವಟ್ ಮುನ್ಸ್ವಾಮಿ ಅಂತ ಆಗ್ತೀರಾ. ಓಕೆ, ಸೊ ಇಷ್ಟು ವಿಷಯ ನೀವು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಏನೇನು ನೋಡ್ತಾರೆ ಇದು ನೋಡ್ಕೊಂಬಿಡಿ. ಅಬಿಲಿಟಿ ಟು ಕಮ್ಯುನಿಕೇಟ್. ನಾನು ಫಸ್ಟ್ ಮಾಡಿದ್ದೆ ಅದೇನಾ? ನಿಮ್ಮನ್ನ ಒಂದು ಕ್ವೆಶನ್ ಕೇಳಿದ್ನಾ? ನಾವು ಹೌ ಮೆನಿ ಆಫ್ ಯು ಪ್ರೂವ್ ದಟ್ ದೇ ಕ್ಯಾನ್ ಕಮ್ಯುನಿಕೇಟ್? 4 or 5. only they had the ability to communicate. ಕರೆಕ್ಟಾ? ಅದಕ್ಕೆ ಪ್ರೂಫ್ ಇದೆ ನನ್ನ ಹತ್ರ ಈಗ. ಕರೆಕ್ಟಾ? ಸೆಕೆಂಡ್, ಇಂಟೆಲಿಜೆನ್ಸ್. ನೀವು ಹೇಳೋ ಆನ್ಸರ್ ಮೇಲೆ ನೀವು ಇಂಟೆಲಿಜೆಂಟ್ ಎಲ್ಲೋ ಅಂತ ಡಿಸೈಡ್ ಮಾಡ್ಬೋದಾ? ಕರೆಕ್ಟಾ? ನೀವೇನು ಎಕ್ಸ್ಟ್ರಾ ಲ್ಯಾಬ್ಗೆಲ್ಲ ಕರ್ಕೊಂಡೋಗಿ ನಿಮ್ಮ ಇಂಟೆಲಿಜೆನ್ಸ್ನ ತೋರಿಸೋದು ಬೇಕಿಲ್ಲ ನಮಗೆ. ಇಂಟೆಲಿಜೆಂಟ್ ಏನಕ್ಕೆ? ಇಫ್ ಐ ಆಮ್ ಗಿವಿಂಗ್ ಯು ಅ ಜಾಬ್, ಹೌ ಇಂಟೆಲಿಜೆಂಟ್ಲಿ ಯು ಕ್ಯಾನ್ ಡೂ ದಟ್ ಪರ್ಟಿಕ್ಯುಲರ್ ಜಾಬ್ ಕಂಪೇರ್ಡ್ ಟು ಅದರ್ಸ್. ಕರೆಕ್ಟಾ? ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಾ? ಎದ್ದು ನಿಂತ್ಕೊಳ್ಳೋಕೆ ಬಂತು ಸೆಲ್ಫ್ ಕಾನ್ಫಿಡೆನ್ಸ್. ಎದ್ದು ನಿಂತ್ಕೊಳ್ಳಿಲ್ಲ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಅರ್ಥ. ನೆಕ್ಸ್ಟ್, ವಿಲ್ಲಿಂಗ್ನೆಸ್ ಟು ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿಬ್ಬರಿಗೆ ಟೇಬಲ್ ಚೇರ್ ತಂದಾಕ ಕೇಳಿದ್ವಿ, ತಕ್ಷಣ ಹೋಗ್ಬಿಟ್ಟು ತಂದಾಕಿದ್ರು. ಸೊ ದೇ ಹ್ಯಾವ್ ಶೋನ್ ವಿಲ್ಲಿಂಗ್ನೆಸ್ ಟು ಅಕ್ಸೆಪ್ಟ್ ರೆಸ್ಪಾನ್ಸಿಬಿಲಿಟಿ. ನೀವು ಹೇಳ್ಬೋದು ನಮಗೂ ಹೇಳಿದ್ರೆ ನಾವು ತಂದಾಗ್ತಿದ್ದೀವಿ ಸರ್ ಅಂತ. ಕರೆಕ್ಟಾ? ನೋಡಿ, ಇಷ್ಟು ವಿಷಯ ನೋಡ್ತಾರೆ ಅವರು. ನೀವು ಅನ್ಕೊಂಬೋದಿದೆಲ್ಲ ಏನಿಲ್ಲ ಅಂತ. ಇನಿಷಿಯೇಟಿವ್. ಇಲ್ಲಿ ಏನೋ ವರ್ಕ್ ನಡೀತಿತ್ತಾ? ಆ ಸ್ಪೀಕರ್ ಕನೆಕ್ಟ್ ಆಗ್ತಿರ್ಲಿಲ್ವಾ? ಅವ್ರು ಯಾರೋ ಒಬ್ರು ಓಡ್ಬಿಟ್ಟು ಆ ಸ್ಪೀಕರ್ ಸರ್ ಅಂದ್ಬಿಟ್ಟು ತಂದಾಕರ ಇನಿಷಿಯೇಟಿವ್ ತೊಗೊಂಡ್ರೆ ಅವ್ರೆ ನಾವು ಹೇಳೋದಕ್ಕಿಂತ ಮುಂಚೆ. ಆ ಥರ ಕ್ವಾಲಿಟಿ ಇದೆಯಾ? ಲೀಡರ್ಶಿಪ್. ಒಂದು ಗ್ರೂಪ್ನ ಹ್ಯಾಂಡಲ್ ಮಾಡೋ ಅಬಿಲಿಟಿ ಇದೆಯಾ? ಸೈಲೆಂಟಾಗಿ ಕೂತ್ಕೊಂಡು. ಇಮ್ಯಾಜಿನೇಷನ್ ಇದೆಯಾ? ಯಾವ ಇಮ್ಯಾಜಿನೇಷನ್? ಯಾವ್ದು ಇಮ್ಯಾಜಿನೇಷನ್? KGF 2 ಅಲ್ಲಿ ನಾನು ಹೀರೋ ತರ ಯೋಚನೆ ಮಾಡೋದಲ್ಲ ಇಮ್ಯಾಜಿನೇಷನ್. ಕಂಪನಿಯಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ, ಜಾಬಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಇಮ್ಯಾಜಿನೇಷನ್ ಮೂಲಕ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ ನಿಮ್ಗೆ? ಇಲ್ಲ. ಮುಂದೆ ಈ ತರ ಕಂಪನಿಗೆ ಪ್ರಾಬ್ಲಮ್ ಬರ್ಬೋದು ಅಂತ ನಿಮ್ಗೆ ಇಮ್ಯಾಜಿನೇಷನ್ ಮಾಡೋಕ್ಕಾಗುತ್ತಾ? ಬೇಸ್ಡ್ ಆನ್ ಯುವರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಇಮ್ಯಾಜಿನೇಷನ್. ಹೌ ಕ್ರಿಯೇಟಿವ್ಲಿ ಯು ಕ್ಯಾನ್ ಸಾಲ್ವ್ ದಟ್ ಪ್ರಾಬ್ಲಮ್. ಕ್ರಿಯೇಟಿವಿಟಿ ಇದೆಯಾ? ಕ್ರಿಯೇಟಿವಿಟಿ ಅಂದರೆ ನೀವು ಗೊಂಬೆ ಮಾಡೋದು, ಪೇಂಟಿಂಗ್ ಮಾಡೋದು ಅದಷ್ಟೇ ಅಲ್ಲ. ಒಂದು ಪ್ರಾಬ್ಲಮ್ನ ಹೌ ಡಿಫ್ರೆಂಟ್ಲಿ ಯು ಕ್ಯಾನ್ ಸಾಲ್ವ್. ಕರೆಕ್ಟ್? ಫ್ಲೆಕ್ಸಿಬಿಲಿಟಿ. ಏನು ಕೆಲಸ ಬಿಟ್ರು ಮಾಡಕ್ಕೆ ಬರುತ್ತಾ? ಫ್ಲೆಕ್ಸಿಬಲ್. ಇವತ್ತು ಮ್ಯಾನೇಜರ್ ಬರೋಲ್ಲ, ನೀನೇ ನೋಡ್ಕೊಳಪ್ಪ ಆಫೀಸ್ ಅಂದರೆ ನೀವು ರೆಡಿ ಇರಬೇಕು. ಇವತ್ತು ಸೆಕ್ಯೂರಿಟಿ ಗಾರ್ಡ್ ಬರೋಲ್ಲ, ಗೇಟ್ ಲಾಕ್ ಮಾಡ್ಕೊ ಅಂದರೆ ಮಾಡ್ಕೋಬೇಕು. ನೀವು ಅದ್ರ ಮೇಲೆ ಏನು ಹೇಳ್ತೀರಾ? ನಾನ್ ಕೆಲಸ, ನಾನು ಯಾರು? ನನ್ನ ಮ್ಯಾನೇಜರ್, ನಾನು ಹೋಗ್ಬಿಟ್ಟು ಗೇಟ್. That itself shows that you don't have flexibility. Correct? Interpersonal skills. ಬೇರೆಯವ್ರನ್ನ, ಬೇರೆಯವ್ರ ಟ್ಯಾಲೆಂಟ್ನ ಗುರ್ತು ಮಾಡೋದು, ಅದನ್ನ ಇಂಪ್ರೂವೈಸ್ ಮಾಡಿ ಅದನ್ನ ಕಂಪನಿಗೆ ಯೂಸ್ ಮಾಡ್ಕೊಳ್ಳೋ ಥರ ಟ್ಯಾಲೆಂಟ್ ನಿಮ್ಮ ಹತ್ರ ಇದೆಯಾ? ಇಂಟರ್ಪರ್ಸನಲ್ ಸ್ಕಿಲ್ಸ್ ಇದೆಯಾ? ಸೆಲ್ಫ್ ನಾಲೆಡ್ಜ್. ನಿಮ್ಮ ಬಗ್ಗೆ ಜನ ಏನು ಅನ್ಕೊಳ್ತಿದ್ದಾರೆ, ಟೀಮ್ ಅದನ್ನ ಮೊದಲೇ ಕಂಡಿಡ್ದು ಅದೆಲ್ಲ ನಾನು ಅಂತ ಪ್ರೂವ್ ಮಾಡಿ ಅವ್ರ ಜೊತೆ ಫ್ರೆಂಡ್ಸ್ ಆಗೋದಕ್ಕೆ ಗೊತ್ತಿದೆಯಾ? ಸೆಲ್ಫ್ ನಾಲೆಡ್ಜ್ ಕಂಪ್ನಿಗೆ ತುಂಬ ಇಂಪಾರ್ಟೆಂಟ್. ಓಕೆನಾ? ಕಾಂಪಿಟೇಟಿವ್ನೆಸ್. ಯಾವ್ದಾದ್ರು ಚಾಲೆಂಜ್ ಕೊಡಿ, ಅವನಿಗಿಂತ ನಾನು ಚೆನ್ನಾಗಿ ಮಾಡಿ ತೋರಿಸ್ತೀನಿ ಅಂತ ಕಾಂಪಿಟೇಟಿವ್ನೆಸ್ ಇದೆಯಾ ನಿಮ್ಮ ಹತ್ರ? ಇಲ್ಲ, ಅವ್ರಿಗೆ ಕೊಡಿ, ನನಗೇನು ಬೇಡ ಅಂತ ಹೇಳ್ತೀರ. ಕಾಂಪಿಟೇಟಿವ್ನೆಸ್. ಗೋಲ್ ಅಚೀವ್ಮೆಂಟ್. ಯಾವ್ದಾದ್ರು ಒಂದು ಗುರಿ ಸೆಟ್ ಮಾಡಿದ್ರೆ ಅದನ್ನ ಅಚೀವ್ ಮಾಡೋ ತನಕ ಬಿಡದೆ ಮಾಡ್ತೀರಾ, ನೋಡ್ತೀರಾ ಅಂತ. ಗೋಲ್ ಅಚೀವ್ಮೆಂಟ್ ಬಿಹೇವಿಯರ್ ಇದೆಯಾ? ಅದ್ರ ಜೊತೆಗೆ ಜಾಬ್ಗೆ ಏನೇನು ಬೇಕೋ ಆ ಸ್ಕಿಲ್ಸ್ ಎಲ್ಲ ನಿಮ್ಮ ಹತ್ರ ಇದೆಯಾ ಅಂತ ಚೆಕ್ ಮಾಡ್ತೀವಿ. ನೋಡಿ, ಇದು ಜಾಬ್ ಬೇಕಾದ್ರೆ ಸ್ಕಿಲ್ಸ್ ಬೇಕಾದ್ರೆ ಹೇಳ್ಕೊಟ್ಬಿಡ್ಬೋದು. 3 months ಟ್ರೈನಿಂಗ್ಸ್ ಇರುತ್ತಲ್ಲ, 3 months 6 months ಟ್ರೈನಿಂಗ್ ಅಲ್ಲಿ ಜಾಬ್ ಸ್ಕಿಲ್ಸ್ ಇಟ್ ಕ್ಯಾನ್ ಬಿ ಟಾಟ್, ಬಟ್ ದೀಸ್ ಥಿಂಗ್ಸ್ ಕ್ಯಾನಾಟ್ ಬಿ ಟಾಟ್.
ಗೊತ್ತಾಗ್ತಿದ್ಯಾ? ಇಷ್ಟು ವಿಷಯ ಹೇಳ್ಕೊಡಕ್ಕಾಗಲ್ಲ, ಬಟ್ ಇದನ್ನ ಬೇಕಾದ್ರೆ ಹೇಳ್ಕೊಟ್ಬಿಡ್ಬೋದು 1 ತಿಂಗಳು 3 ತಿಂಗಳಲ್ಲಿ. ಅದಕ್ಕೆ ಈ ಸ್ಕಿಲ್ಸ್ ಎಲ್ಲ ಗೊತ್ತಿದ್ರೆ ಈ ಸ್ಕಿಲ್ಸ್ ಹೇಳ್ಕೊಡೋದು ಈಸಿ. ಆ್ಯಂಡ್ ದೀಸ್ 15 years ವೇರ್ ಗಿವನ್ ಫಾರ್ ಯು ಟು ಡೆವಲಪ್ ಆಲ್ ದೀಸ್ ಥಿಂಗ್ಸ್. ಈ 15 ವರ್ಷ ನಿಮಗೆ ಇದನ್ನ ಡೆವಲಪ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದು. ಈಗ ನೀವು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ 3 ಸ್ಟೇಜ್ ಬರುತ್ತೆ. ಏನೇನು? ಬಿಫೋರ್, ಡ್ಯೂರಿಂಗ್, ಆಫ್ಟರ್. ಬಿಫೋರ್ ಅಂದ್ರೆ ಯಾವಾಗ? ರೆಸ್ಯೂಮ್ ಕೊಟ್ಮೇಲೆ. ರೆಸ್ಯೂಮ್ ಕೊಟ್ಮೇಲೆ ಅವರು ಕಾಲ್ ಆರ್ ಮೇಲ್ ಮಾಡಿದ್ದಾರೆ, ಕಮ್ ಟು ಕಂಪ್ನಿ ಅಂತ. ಅವಾಗ ಏನೇನು ಅಂತ ನೋಡ್ತೀವಿ. ಆಮೇಲೆ ಡ್ಯೂರಿಂಗ್ ಇಂಟರ್ವ್ಯೂ ನೋಡ್ತೀವಿ. ಆಮೇಲೆ ಆಫ್ಟರ್ ದ ಇಂಟರ್ವ್ಯೂ. ಓಕೆನಾ? ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್. ರಿಸರ್ಚ್, prepare questions, appearance, plan your travel, relax. ಇವು 5 ನೀವು ಯಾವಾಗ ಮಾಡಬೇಕು? ಬಿಫೋರ್ ದಿ ಇಂಟರ್ವ್ಯೂ. ಏನೇನು ಮಾಡಬೇಕು? ಫಸ್ಟ್ ರಿಸರ್ಚ್. ಯಾವ್ದ್ರ ಬಗ್ಗೆ ರಿಸರ್ಚ್ ಮಾಡಬೇಕು? ನೀವು ಕಂಪ್ನಿಗೆ ಹೋಗಿದ ತಕ್ಷಣ ಅವರು ಫಸ್ಟ್ ಕೇಳ್ತಾರೆ, ಫಸ್ಟ್ ಕ್ವೆಶನ್ ಇದೇ ಬರುತ್ತೆ, ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ಆರ್ ಕಂಪ್ನಿ ಅಂತ. ನಮ್ಮ ಕಂಪ್ನಿ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯ್ತು, ಇಲ್ಲಿ ಕೆಲಸ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಆಡ್ಸ್ ನೋಡಿದೆ, ಆರ್ ಯೋರ್ ಕಂಪ್ನಿ ಇಸ್ ನೋನ್ ವರ್ಲ್ಡ್ ವೈಡ್, ಥ್ರೂ ದಟ್ ಐ ಗಾಟ್ ಟು ನೋ, ಐ ಸಾ ನ್ಯೂಸ್. ಅಥವಾ ಆ ಕಂಪ್ನಿ ಬಗ್ಗೆ ಏನಾರು ಹೇಳಿ ಅಂತ ಕೇಳ್ತಾರೆ. ನಮ್ಮ ಕಂಪ್ನಿ ಬಗ್ಗೆ ಏನಾರು ಗೊತ್ತಾ ನಿಮ್ಗೆ ಹೇಳಿ. ಅವಾಗ ಹೋಗ್ಬಿಟ್ಟು, ಸರ್ ಇದೇ ಫಸ್ಟ್ ಟೈಮ್ ಈ ಕಂಪ್ನಿ ಬಂದಿರೋದು, ನೀವೇ ಹೇಳ್ಬಿಡಿ ಸರ್ ನಿಮ್ಮ ಕಂಪ್ನಿ ಬಗ್ಗೆ. ಆಯ್ತಾ? ಓಕೆನಾ? ರಿಸರ್ಚ್ ಅಬೌಟ್ ದಿ ಕಂಪ್ನಿ. ಆ ಕಂಪ್ನಿಗೆ ಕಾಂಪಿಟೇಟರ್ಸ್ ಯಾರು ಇದ್ದಾರೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಪ್ರಿಪೇರ್ ಕ್ವೆಶನ್ಸ್. ನಿಮ್ಗೆ ಕಂಪ್ನಿ ಬಗ್ಗೆ, ನಿಮ್ ಜಾಬ್ ಬಗ್ಗೆ, ನಿಮ್ ಸ್ಯಾಲರಿ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಟು ಆಸ್ಕ್ ದೋಸ್ ಕ್ವೆಶನ್ಸ್. ಓಕೆನಾ? ನಿಮ್ಗೆ ಕಂಪ್ನಿ ಬಗ್ಗೆ ಏನೇ ಡೌಟ್ಸ್ ಇರಲಿ, ಅಥವಾ ನಿಮ್ ಜಾಬ್ ರಿಲೇಟೆಡ್ ಎನಿ ಕ್ವೆಶನ್ಸ್, ಪ್ರಿಪೇರ್ ಯುವರ್ ಸೆಲ್ಫ್ ಟು ಆಸ್ಕ್. ಅದಾದ್ಮೇಲೆ ಅಪಿಯರೆನ್ಸ್, ಇದು ಇಂಪಾರ್ಟೆಂಟ್. ನೀವು ಹೆಂಗೆ ರೆಡಿ ಆಗ್ತೀರಾ ಅಂತ ಕಂಪ್ನಿಗೆ. ಅಪಿಯರೆನ್ಸ್ ಅವ್ರು ಹೇಳಿರಲ್ಲ, ಹೌ ಯು ಅಪಿಯರ್, ಡ್ರೆಸ್ಸಿಂಗ್. ಓಕೆನಾ? ಅದಕ್ಕೆ ಸ್ಮಾಲ್ ಕೆಲವೊಂದು ವಿಷಯ ಹೇಳ್ಬಿಡ್ತೀನಿ. ಯು ಹ್ಯಾವ್ ಟು ಬಿ ಇನ್ ಫಾರ್ಮಲ್ ಡ್ರೆಸ್. ಬಾತ್ರೂಮ್ ಚಪ್ಪಲಿ ಹಾಕ್ಬೇಡಿ ಪ್ಲೀಸ್. ಓಕೆನಾ? ಅವಾಯ್ಡ್ ಸ್ಯಾಂಡಲ್ಸ್, ಚಪ್ಪಲ್ ಹಾಕ್ಬೇಡಿ, ಶೂಸ್ ಹಾಕಿ. ಓಕೆನಾ? ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಬಿಗ್ ಆಫ್ ಫೇಲೇ ಆಗಿರ್ಬೋದು, ಬಟ್ ಯುವರ್ ಡ್ರೆಸ್ ಅಪ್ ವಿಲ್ ಶೋ ಸಮಥಿಂಗ್ ಎಲ್ಸ್. ಕರೆಕ್ಟಾ? ಕ್ಲೀನಾಗಿ ಟಕ್ ಮಾಡಿ, ಇನ್ಶರ್ಟ್ ಮಾಡಿ. ಇನ್ಶರ್ಟ್ ಮಾಡಿದ್ರೆ ಬೆಲ್ಟ್ ಹಾಕಿ. ಇನ್ಶರ್ಟ್ ಮಾಡ್ಬಿಟ್ಟು ಬೆಲ್ಟ್ ಇದು ಕಾಣೋ ಥರ ಇಟ್ಬೇಡಿ. ಇನ್ಶರ್ಟ್ ಮಾಡಿ ಅಂತ ಹೇಳಿದರೆ ಬೆಲ್ಟ್ ಹಾಕಿಲ್ಲ. ಓಕೆನಾ? ಇದನ್ನ ಒಂದ್ ಕಡೆ ಹೆಂಗೆ ಹೇಳ್ತಿದ್ರೆ, ಸರ್ ಬೆಲ್ಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತೀವಿ. ಬೆಲ್ಟ್ ಇಲ್ಲ ಅಂದ್ರೆ ಏನ್ ಮಾಡಬಾರ್ದು? ಇನ್ಶರ್ಟ್ ಮಾಡಬಾರ್ದು. ಇನ್ಶರ್ಟ್ ಮಾಡಿಲ್ಲ ಅಂದ್ರೆ ಯು ಆರ್ ನಾಟ್ ಪ್ರೊಫೆಷನಲ್ ಅಂತ ಅರ್ಥ. ಬಟ್ ರೇರ್ ಕೇಸಸ್ ಇದೆ, ಯು ಕ್ಯಾನ್ ಬಿ ದಿ ವೇ ಯು ಆರ್. ನಿಮ್ಗೆ ಇಷ್ಟ ಹೆಂಗೋ ಹಂಗೆ ಇರ್ಬೋದು. ಯಾವಾಗ ಯು ಹ್ಯಾವ್ ರೀಚ್ಡ್ ಎ ಲೆವೆಲ್ ಇನ್ ದ ಸೊಸೈಟಿ. ಈಗ ಒಂದು ಇಂಟರ್ವ್ಯೂ ಇತ್ತು, ರೇಡಿಯೋ ಅಸಿಸ್ಟೆಂಟ್ ಡೈರೆಕ್ಟರ್, ಆಲ್ ಇಂಡಿಯಾ ರೇಡಿಯೋ ಅಸಿಸ್ಟೆಂಟ್ ಡೈರೆಕ್ಟರ್. ಆ ಇಂಟರ್ವ್ಯೂಗೆ ಒಬ್ರು ಶರ್ಟ್, ಬರೀ ಶರ್ಟ್ ಪಂಚೆ ಉಟ್ಕೊಂಡು ಹೋಗಿದ್ದಾರೆ. ಬಟನ್, ಈ ಬಟನ್ ಬಿಚ್ಚಿದ್ದಾರೆ, ಈ ಬಟನ್ ಹಾಕಿಲ್ಲ, ಈ ಬಟನ್ ಹಾಕಿಲ್ಲ. ಅವ್ರಿಗೆ ಪ್ರೂಫ್ ಆಗಿದೆ, ಹಿ ಇಸ್ ನೋನ್ ವರ್ಲ್ಡ್ ವೈಡ್, ಹಿ ಇಸ್ ನೋನ್ ಫಾರ್ ಸಮ್ ವರ್ಕ್ ಆಫ್ ಹಿಸ್. ಅವ್ರ ಡ್ರೆಸ್ ಹಾಕಿನೇ ಇಂಪ್ರೆಸ್ ಮಾಡ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಬಟ್ ನಮಗೆ ಬೇರೆ ದಾರಿ ಇಲ್ಲ. ಕರೆಕ್ಟಾ? ನೀವು ಒಂದು ಸ್ಟೇಜ್ ಬರೋ ತನಕ ಯು ಹ್ಯಾವ್ ಟು ಶೋ ಥ್ರೂ ಯೋರ್ ಡ್ರೆಸ್. ಸೊ ಆಲ್ವೇಸ್ ಚೂಸ್ ಲೈಟ್ ಕಲರ್. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರೆ ನೀವು. ಯೂನಿಫಾರ್ಮ್ ಲೈಟ್ ಕಲರ್, ಪ್ರೊಫೆಷನಲ್ ಕಲರ್. ಓಕೆ, ಆಲ್ವೇಸ್ ಚೂಸ್ ರೈಟ್ ಕಲರ್, ಡಾರ್ಕ್ ಕಲರ್. ಶೂಸ್. ಆಮೇಲೆ ಸರ್ ಶೇವಿಂಗ್ ಮಾಡ್ಕೊಂಡು ಹೋಗ್ಬೇಕಾ ಅಂತ ಕೇಳಿದ್ರು ಇಂಟರ್ವ್ಯೂಗೆ. ಶೇವಿಂಗ್ ಮಾಡ್ಕೊಂಡು ಹೋಗ್ಬೇಕಾ ಅಂತ. ನಾನೀಗ ಇನ್ನೂ ಒಳಗಿಳಿಬೇಕು, ಸ್ನಾನನೂ ಮಾಡ್ಕೊಂಡು ಹೋಗ್ಬೇಕು.
ಬಿಯರ್ಡ್ ಬಿಯರ್ಡ್ ಇರಲಿ, ಅದು ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಇರಲಿ, ಅಬ್ಬೆ ಪರಿ ಥರ ಕಾಣ್ಬೋದು ಅಷ್ಟೇ. ಇಟ್ಸ್ ನಾಟ್ ಬಿ ಶೋನ್ ಆಸ್ ಇಫ್ ಯು ಆರ್ ignorant ಅಬೌಟ್ ಯುವರ್ ಸೆಲ್ಫ್. ಸ್ವಲ್ಪ ಆದ್ರೆ ಏನೋ ಬ್ಲೇಡ್ ಆಗಿದೆ ಅಂತ, ಟಚ್ ಆಗಿದೆ ಅಂತಂದ್ರೆ ಗೊತ್ತಾಗ್ತದೆ. ಓಕೆನಾ? ಲೇಡೀಸ್ಗೆ ಏನು ಪ್ರಾಬ್ಲಮ್ ಇಲ್ಲ. ಲೇಡೀಸ್ ಪ್ರಾಬ್ಲಮ್ ಏನು ಅಂದರೆ ಹೇರ್ಸ್, ಹಿಂಗೆಲ್ಲ ಬಿಡಂಗಿಲ್ಲ. ಓಕೆನಾ? ಹಿಂಗೆ ಬಿಟ್ಕೊಂಡು ಹೋಗ್ತಾರಲ್ಲ ಇಂಟರ್ವ್ಯೂಗೆ, ಫ್ರೀ ಹೇರ್, ಅದು ಬರಲ್ಲ ನನಗೆ. ನಾನು ಹಂಗೆ ಬಿಟ್ಕೊಂಡು ಓಕೆನಾ? ಫ್ರೀ ಹೇರ್ಸ್ ಬಿಡಂಗಿಲ್ಲ, ಅಂದರೆ ಡಿಸ್ಟರ್ಬ್ ಆಗ್ತಿರುತ್ತೆ ಅಂತ ಅಷ್ಟೇ. ಅಲ್ಲ ಅವ್ರು ಕ್ವೆಶನ್ ಕೇಳಿದ್ರೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದರೆ ಅದಕ್ಕೆ. ಓಕೆನಾ? ಈಗ ನಂದೇ ಆಗ್ತಿದೆ ಅಲ್ವಾ, ಈಗ ನೀವೆಲ್ಲ ಒಳ್ಳೆಯವರು, ಅದಕ್ಕೆ ಸೊ ಪ್ರಾಬ್ಲಮ್ ಇಲ್ಲ. ಈಗ ನಾನೇನಾದ್ರು ಇಂಟರ್ವ್ಯೂಗೆ ಬಂದರೆ ಅದೇ ತೊಂದರೆ ಆಗುತ್ತೆ. ಇವನೇನು ಯಾವಾಗ ನೋಡಿದ್ರೆ ಹಿಂಗೆ ಮಾಡ್ತಾ ಇರ್ತಾರೆ, ಕರೆಕ್ಟಾ? ಅದು ನನ್ನ ಸ್ಟೈಲು ಅಥವಾ ಏನೋ ಹೋಗ್ಬಿಟ್ಟಿದೆ ಈಗ. ಐ ಕ್ಯಾನಾಟ್ ಚೇಂಜ್ ದಟ್. ಈಗ ನಾನೊಂದು ಆಯ್ತಾ ಹಂಗೆ ಸೊ ಆ ಥರ ಗೊತ್ತಾಯ್ತಲ್ಲ. ಲೈಟ್ ಕಲರ್ ಅಪಿಯರೆನ್ಸ್, ಕೂಮ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಕೆಲವೊಂದು ಕಡೆ ನಿಮಗೆ ಇದು ಹೇಳ್ತಾರೆ, ಬೊಟ್ಟಿಡಂಗಿಲ್ಲ ಹೇಳ್ತಾರೆ, ಬಟ್ ಬಿ ಯೋರ್ ಸೆಲ್ಫ್. ಸಡನ್ ಆಗಿ ಒಂದೇ ದಿನಕ್ಕೆ ನೀವು ವೇಷ ಬದಲಾವಣೆ ಮಾಡೋದು ಬೇಕಿಲ್ಲ ಒಂದು ಕೆಲಸಕ್ಕೋಸ್ಕರ. ಬಿ ಯೋರ್ ಸೆಲ್ಫ್. ಅವ್ರಿಗೆ ಅವಾಗ ಕಂಪ್ನಿಗೆ ಗೊತ್ತಾಗುತ್ತೆ ಈಸ್ ಟ್ರೂ ಅಂತ. ಅವನೇನು ನಾಟಕ ಮಾಡ್ತಾರೆ, ಇದುವರೆಗೂ ಹೆಂಗಿದಾರೋ ಹಂಗೆ ಬರ್ದಿದ್ದಾರೆ ಅಂತ. ಬಟ್ ನೀವು ಅವತ್ತೇ ಫಸ್ಟ್ ಡೇ ಬೊಟ್ಟಿಟ್ರೆ ಗೊತ್ತಾಗ್ಬಿಡುತ್ತೆ. ಯಾವುದೋ ಭಕ್ತಿ ಫುಲ್ ಮ್ಯಾನೇಜರ್, ಸ್ಪಿರಿಚುವಲ್ ಮ್ಯಾನೇಜರ್ ಇದಾರಲ್ಲಿ, ಅವನ್ನ ಬಿಡಿಸ್ಕೊಳ್ಳೋದಕ್ಕೆ ನೀವು ಫುಲ್ ಬೊಟ್ಟು ನಮ್ಮಲ್ಲಿ ಇಟ್ಕೊಳ್ಳೋದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಗೊತ್ತಾಗತ್ತೆ ಅವ್ರಿಗೆ. ಅವ್ರ ಕೆಲಸ ನೀವು ಬರ್ತಿದ್ದಂಗೆ ದೇ ಗೆಟ್ ನೋ ವಾಟ್ ಯು ಆರ್ ಅಂತ. ಅದನ್ನ ತೋರಿಸ್ತೀನಿ ಸ್ವಲ್ಪ. ಅಪಿಯರೆನ್ಸ್, ಪ್ಲಾನ್ ಯುವರ್ ಟ್ರಾವೆಲ್. ಡೆಕಾಥ್ಲಾನ್ ಅಂತ ಕೇಳಿದ್ದೀರಾ? ಡೆಕಾಥ್ಲಾನ್ ಅಲ್ಲಿಗೆ ಒಂದು ಇಂಟರ್ವ್ಯೂ ಕಾಲ್ ಮಾಡಿದ್ರು. ಒಂದು 20 ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ರು ಕೆಲಸಕ್ಕೆ. ಅವ್ರಿಗೆ ಜಾಬ್ ಇಂಟರ್ವ್ಯೂಗೆ ಕಾಲ್ ಬಂತು, ಮೇಲ್ ಬಂತು. ಟುಮಾರೋ, 3 days after, 6th of some month, you need to come to the company ಅಡ್ರೆಸ್ ಕೊಟ್ಟು 6 o'clock ಫಸ್ಟ್ ರೌಂಡ್ ಇಂಟರ್ವ್ಯೂ ಅಂತ ಹಾಕಿದ್ರು. ರಿಪೋರ್ಟ್ ಟು ದಿ ಇಂಟರ್ವ್ಯೂ ಅಟ್ 6 o'clock in the morning. ನಮ್ಮ ಹುಡುಗರು ಏನು ಮಾಡಿದ್ರು, ಫೋನ್ ಮಾಡಿದ್ರು HR-ಗೆ, ಸರ್ ಕ್ಯಾನ್ ವಿ ಕಮ್ ಅಟ್ 8 o'clock ಸರ್? ಇಂಟೆಲಿಜೆಂಟ್. ಕ್ಯಾನ್ ವಿ ಕಮ್ ಅಟ್ 8 o'clock ಸರ್ ಅಂತ ಕೇಳಿದ್ರು. ಅವ್ರು ಏನು ಹೇಳಿದ್ರು ಕಂಪ್ನಿಯಿಂದ, ಎಸ್ ಯು ಕ್ಯಾನ್ ಕಮ್ 8 o'clock, ಬಟ್ ಯು ಹ್ಯಾವ್ ಫೇಲ್ಡ್ ಇನ್ ದಿ ಫಸ್ಟ್ ರೌಂಡ್. ಫಸ್ಟ್ ರೌಂಡ್ ಏನು ಗೊತ್ತಲ್ಲಿ ಕ್ವೆಶನ್ ಕೇಳೋದಲ್ಲ, ಫಸ್ಟ್ ರೌಂಡ್ ಇಟ್ ಸೆಲ್ಫ್ ಇಸ್ ಕಮಿಂಗ್ ಅಟ್ 6 o'clock. ಯಾಕೆ? ಅದು ಸ್ಪೋರ್ಟ್ಸ್ ಕಂಪ್ನಿನಾ? ಆ ಸ್ಪೋರ್ಟ್ಸ್ ಕಂಪ್ನಿಗೆ ಇಫ್ ಯು ಆರ್ ಫಿಸಿಕಲಿ ಫಿಟ್ ಯು ವಿಲ್ ಬಿ ದೇರ್ ಅಟ್ 6 o'clock. ಫಿಸಿಕಲ್ ಫಿಟ್ನೆಸ್ 6 ಗಂಟೆಗೆ ಎದ್ದೇಳಿಲ್ಲ, ನೀನು ಏನು ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ? ಕ್ಲಿಯರಾ? ಸೊ ಪ್ಲಾನ್ ಯು ಟ್ರಾವೆಲ್. ಎಷ್ಟೊತ್ತಿಗೆ ಬಿಡಬೇಕು, ಎಷ್ಟೊತ್ತಿಗೆ ಹೋದ್ರೆ ರೀಚ್ ಆಗ್ತೀವಿ ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಳಿ ಮೊದಲೇ. ಲೇಟ್ ಆಗೋದು ಬೇಡ ಅಂತ. ಓಕೆನಾ? ಕೊನೆಯಲ್ಲಿ ಇದು ಇಂಪಾರ್ಟೆಂಟ್. ಯಾವುದು? ನಾಳೆ ಇಂಟರ್ವ್ಯೂ ಏನಾಗುತ್ತೋ ಏನು ಅಂತ ಟೆನ್ಷನ್ ಮಾಡ್ಕೋಬೇಡಿ. ಬೆಳಿಗ್ಗೆಯಿಂದ ಸಂಜೆ ತನಕ ಅದು ನಾಳೆ ಬೆಳಿಗ್ಗೆ ಫುಲ್ ರಿಲ್ಯಾಕ್ಸ್ ಆಗಿರ್ಬೇಕು, ಕೂಲ್. ಜನಕ್ಕೆ ಗೊತ್ತೇ ಆಗ್ಬಾರ್ದು ನೀವು ಇಂಟರ್ವ್ಯೂಗೆ ಬಂದಿದ್ದೀರಾ, ಹಬ್ಬಕ್ಕೆ ಬಂದಿದ್ದೀರಾ ಅಂತ. ಇಫ್ ಯು ಆರ್ ಇನ್ ರಿಲ್ಯಾಕ್ಸ್ ಮೋಡ್, everything will work. If you are in tense mode, nothing will work. ಗೊತ್ತಾಯ್ತಾ? ಏನು ವರ್ಕ್ ಆಗಲ್ಲ. ಆಯ್ತಲ್ಲ? ರಿಸರ್ಚ್, ಪ್ರಿಪೇರ್ ಕ್ವೆಶನ್ಸ್, ಅಪಿಯರೆನ್ಸ್, ಪ್ಲಾನ್ ಯುವರ್ ಟ್ರಾವೆಲ್, ರಿಲ್ಯಾಕ್ಸ್. ಇದು ಯಾವಾಗ ಮಾಡ್ತೀರಿ ಹೇಳಿ? ಬಿಫೋರ್ ದಿ ಇಂಟರ್ವ್ಯೂ. ಬಿಫೋರ್ ಎಲ್ಲಿ ನಾನಿನ್ನೂ ಕಂಪ್ನಿಗೆ ಹೊರಟಿಲ್ಲ. ಓಕೆ, ನೆಕ್ಸ್ಟ್ ಕಂಪ್ನಿ ಇದ್ರೆ ಈಗ ಯು ಹ್ಯಾವ್ ಗಾಟ್ ಇನ್ ಟು ದ ಕಂಪ್ನಿ. ಡ್ಯೂರಿಂಗ್ ದಿ ಇಂಟರ್ವ್ಯೂ ಏನೇನು ಮಾಡಬೇಕು ಅಂತ ಈಗ ಫಸ್ಟ್ ಏನು, ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್. ಅದಕ್ಕೆ ಮುಂಚೆ ನಾನು
ಹೌ ಡು ಯು ಎಂಟರ್ ದಿ ರೂಮ್ ಅಂತ ತೋರಿಸ್ತಾರೆ. ನಿಮ್ಗೆ ಯಾವುದೇ ಇಂಟರ್ವ್ಯೂ ನಿಮಗೆ ಹಾಲಲ್ಲಿ ಮಾಡಲ್ಲ, ಓಪನ್ ಸ್ಪೇಸ್ ಇರಲ್ಲ, ರೂಮ್ಸ್ ಇರುತ್ತೆ. ಆ ರೂಮ್ಗೆ ಎಂಟ್ರಿ ಆಗೋದೇ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಇರುತ್ತೆ. ಓಕೆನಾ? ಅದನ್ನ ಹೇಗೆ ಎಂಟ್ರಿ ಆಗ್ತೀರಾ? ಡೋರ್ ಕ್ಲೋಸ್ ಆಗಿರುತ್ತೆ, ಹೇಗೆ ನಾಕ್ ಮಾಡಬೇಕು ಅನ್ನೋದು ಇದೆ. ಹೌ ಡು ಯು ನಾಕ್? ಓಕೆನಾ? ಈಗ ಡೋರ್ ಕ್ಲೋಸ್ ಆಗಿದೆ ನೋಡಿ, ಸುಮ್ಮನೆ ಆಯ್ತಾ? ಕಾಣಿಸುತ್ತಾ? ಕಾಣಿಸಿದ್ರೆ ನೋಡಿ, ಇಲ್ಲಾಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಡೋರ್ ಕ್ಲೋಸ್ ಆಗಿದೆ, ನಾಕ್ ಮಾಡ್ತೀನಿ ಫಸ್ಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ನಾಕ್ಸ್. ಒನ್ ನಾಕ್. ಓಕೆ, ತಲೆ ಯಾವ ಪ್ರೊಫೆಷನಲ್ಸ್ ಇದೆ ಇದರಲ್ಲಿ ಗೊತ್ತಾಗ್ತಿದ್ಯಾ? ಪ್ರೊಫೆಷನಲ್ ಆಗಿತ್ತು. ಇನ್ನೊಂದು ಈಗ ನಾಕ್ ಆಯ್ತು, ನಾಕ್ ಆದ್ಮೇಲೆ ನೀವು ಡೋರ್ ಓಪನ್ ಮಾಡಿ ಹೆಂಗ್ ನೋಡ್ತೀರಾ ಅಂತ. ಯಾವ ಸರಿ ಅಂತ ಹೇಳಿ. ಓಪನ್ ಮಾಡಿದೆ, ಇದಕ್ಕಿಂತ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಗಿ ನೋಡ್ಬೋದು ನೀವು ಬೇಕು ಅಂದ್ರೆ. ಓಕೆನಾ? ನನಗೆ ಸ್ವಲ್ಪ ತೋರಿಸ್ತೀನಿ ಅಷ್ಟೇ. ತೋರಿಸ್ಬಿಟ್ರೆ ನಾನು ತೋರಿಸ್ತಾ ಇರ್ತೀನಿ, ನೀವು ನಗ್ತಾ ಇರ್ತೀನಿ ಅಷ್ಟೇ. ಓಕೆನಾ? ಅಷ್ಟಾಯ್ತು. ಈಗ ನಿಮ್ಮ ಕೈಯಲ್ಲಿ ಫೈಲ್ ಇದೆ, ಇನ್ನೊಂದು ಕೈಯಲ್ಲಿ ಬ್ಯಾಗ್ ಇದೆ. ಈಗ ಬರ್ತೀರಾ, ಫೈಲ್ ಒಂದು ಕಡೆ ಬಿಡಿಸ್ತೀರಾ, ಬ್ಯಾಗ್ ಒಂದು ಕಡೆ ಬಿಡಿಸ್ತೀರಾ, ಅವ್ರನ್ನ ನೋಡ್ತೀರಾ. ಅವ್ರಿಗೆ ಆಲ್ರೆಡಿ ನೀವು ಮೆಸೇಜ್ ಕೊಟ್ಬಿಟ್ಟಿದ್ದೀರಾ, ಯು ಆರ್ ಅನ್ಫಿಟ್. ಇಲ್ಲಿಂದ ಒಂದು 5 ಸ್ಟೆಪ್ ನಡಿಬೇಕಾ ನೀವು ಜಾಗಕ್ಕೆ ಹೋಗ್ಬೇಕಾದ್ರೆ? 5 ಸ್ಟೆಪ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬಿಡುತ್ತೆ. ಈಗ ಬಂದ್ಮೇಲೆ ಅವರೇ ತೋರಿಸೋದಲ್ಲ. ಹೌ ಡು ಯು ಸಿಟ್? ಕೇಳಿ ಪರ್ಮಿಷನ್, ಸರ್ ಮೇ ಸೀಟ್, ಅಥವಾ ಅವರೇ ಟೇಕ್ ಯುವರ್ ಸೀಟ್ ಅಂತ ಹೇಳ್ತಾರೆ. ಟೇಕ್ ಯುವರ್ ಸೀಟ್ ಅಂದ್ರೆ ಟೇಕ್ ಯುವರ್ ಸೀಟ್ ಅಂದ್ರೆ ಸೌಂಡ್ ಮಾಡಬೇಡಿ. ದೇರ್ ಇಸ್ ಎ ವೇ ಟು ಪುಲ್. ಹಿಂಗೆ ಪುಲ್ ಮಾಡೋಕೆ ಸ್ವಲ್ಪ ಲಿಫ್ಟ್ ಮಾಡ್ಕೊಳ್ಳಿ ಸಾಧ್ಯ ಆದರೆ, ಇಲ್ಲ ಸೌಂಡ್ ಬರ್ದಿರೋ ಥರ ಪುಲ್ ಮಾಡ್ಕೊಳ್ಳಿ. ಪುಲ್ ಮಾಡಿಕೊಂಡು ಸಿಟ್. ಸಿಟ್ ಆ್ಯಂಡ್ ಮೇಕ್ ಬಿ ಕಂಫರ್ಟಬಲ್. ಫಸ್ಟ್ ಸ್ಟೆಪ್. ನೀವು ಕಂಫರ್ಟಬಲ್ ಆಗ್ಬೇಕು ಫಸ್ಟ್. ಅಲ್ಲಿಂದ ಹಿಂಗೆ ಅರ್ಜೆಂಟ್ ಬಂದ್ರೆ ಇಲ್ಲೂ ಬಂದು ಹೇಳಿ ಸರ್, ತಗೊಳ್ಳಿ ಸರ್ ಫೈಲ್ ಸರ್. ಸರ್ ರೆಸ್ಯೂಮ್ ತೊಗೊಳ್ಳಿ. ಓಕೆನಾ? ಕೂತ್ಕೊಳ್ಳೋದು ಗೊತ್ತಾಯ್ತಾ? ಹೌ ಡು ಯು ಸಿಟ್, ಹೌ ರಿಲ್ಯಾಕ್ಸ್ ಯು ಆರ್. ಹಂಗೆ ಕೊಟ್ಮೇಲೆ, ಹಂಗೆ ಕೂತ್ಕೊಂಡ ಮೇಲೆ ದೇ ಆಸ್ಕ್ ಯುವರ್ ನೇಮ್. ನಿಮ್ಮ ನೇಮ್ ಕೇಳ್ತಾರೆ, ನಿಮ್ಮ ರೆಸ್ಯೂಮ್ ಕೊಡಿ. ಅವಾಗ ನಿಮ್ಮ ರೆಸ್ಯೂಮ್ ಕೊಡ್ಬೇಕಾದ್ರೆ ನೆವರ್ ಗಿವ್ ದಿಸ್ ವೇ. ಯು ಹ್ಯಾವ್ 2 ಬ್ಯೂಟಿಫುಲ್ ಹ್ಯಾಂಡ್ಸ್. 2 ಕೈ ಇದೆ. ರಾಜ್ಕುಮಾರ್ ಆಡಿದ್ರಲ್ಲ, ರಾಜ್ಕುಮಾರ್ ಭರತನಾಟ್ಯಂ ಗೊತ್ತಾ? ಭರತನಾಟ್ಯಂ ಅದ್ರಲ್ಲಿ ಜಾಸ್ತಿ ಫಿಂಗರ್ಸ್ ಯೂಸ್ ಮಾಡ್ತಾರೆ ಗೊತ್ತಾ? ಆ ಕಲೆ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಯೂಸ್ ಯುವರ್ 2 ಹ್ಯಾಂಡ್ಸ್. ಯೂಸ್ ಯುವರ್ 2 ಹ್ಯಾಂಡ್ಸ್. ಇದನ್ನ ಕನ್ನಡದಲ್ಲಿ ಏನೋ ಹೇಳ್ತಾರೆ. ಏನು ಹೇಳ್ತಾರೆ ಹೇಳಿ? ಇದಂದ್ರೆ ಜಿಂಕೆ ಅಂತ ಹೇಳಿ. ಆ ಫಿಂಗರ್ಸ್ನ ಅದಲ್ಲ. ಓಕೆ ಬಿಡಿ. ಈಗ ಗೊತ್ತಾಯ್ತಾ? ನೀವು ಆಮೇಲೆ ಅವ್ರಿಗೆ ಹೋಗ್ಬಿಟ್ಟು ಹಿಂಕೊಳ್ಬೇಡಿ. ಅದನ್ನ ಹೌ ಬ್ಯೂಟಿಫುಲಿ ಯು ವಿಲ್ ಗಿವ್ ಅಂತ ಅರ್ಥ ಅಷ್ಟೇ. ಓಕೆನಾ? ಚಿಹ್ನೆ ಅಲ್ಲ ಅದು. ಹೌ ಬ್ಯೂಟಿಫುಲಿ
ಯು ವಿಲ್ ಗಿವ್. ಕೊಟ್ರಾ? ಕೊಟ್ಟ ಮೇಲೆ ಅವ್ರು ನಿಮ್ಮ ರೆಸ್ಯೂಮ್ ತಗೊಂತಾರೆ. ರೆಸ್ಯೂಮ್ ತಗೊಂಡು ಹ್ಯಾಂಡ್ ಶೇಕ್ ಬರುತ್ತೆ. ಈಗ ಹ್ಯಾಂಡ್ ಶೇಕ್, ಓಕೆನಾ? ಹ್ಯಾಂಡ್ ಶೇಕ್ ಸಾಧ್ಯ ಆದರೆ ಕೊಡಿ, ಇಲ್ಲಾಂದ್ರೆ ನಮಸ್ತೆ ಮಾಡಿ. ಓಕೆ, ನಮಸ್ತೆ ಮಾಡಿ. ಇದಾದ್ಮೇಲೆ ಟೈಪ್ಸ್ ಆಫ್ ಹ್ಯಾಂಡ್ ಶೇಕ್ ಹೇಳ್ತೀನಿ ನಾನು. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಸ್ಲೈಡ್ ಟೈಪ್ಸ್ ಆಫ್ ಹ್ಯಾಂಡ್ ಶೇಕ್ ಇದೆ, ನಿಮ್ಮ ಕೈಯಲ್ಲೇ ಮಾಡಿಸ್ತೀನಿ. ಓಕೆನಾ? ಹ್ಯಾಂಡ್ ಶೇಕ್ ಇಟ್ ಸೆಲ್ಫ್ ವಿಲ್ ಪ್ರೂವ್ ದಟ್ ಯು ಆರ್ ಆಟಿಟ್ಯೂಡ್. ಓಕೆನಾ? ನೀವೆಂಥವ್ರು ಅಂತ ಅದರಲ್ಲೂ ಪ್ರೂವ್ ಆಗುತ್ತೆ. ಮೈಂಟೈನ್ ಸ್ಟ್ರೈಟ್ ಪೋಸ್ಚರ್. ಇಲ್ಲಿ ಕೂತ್ಕೊಂತೀರಲ್ಲ, ನಿಂತ್ಕೊಂಡ್ರೆ ಸ್ಟ್ರೈಟ್ ಇರಿ, ಕೂತ್ಕೊಂಡ್ರೆ ಸ್ಟ್ರೈಟ್ ಇರಿ, ಹಿಂಗೆಲ್ಲ ಇರಬಾರ್ದು. ಏನು ಆಮೇಲೆ ಇಂಡಿಯನ್ಸ್ಗೆ ಮೆಜಾರಿಟಿ ಅಥವಾ ವರ್ಲ್ಡ್ ಅಲ್ಲಿ ಮೆಜಾರಿಟಿ ಎದುರುಗಡೆ ಟೇಬಲ್ ಇದ್ರೆ ಅದು ಇರೋದು ಕೈ ಇಡೋದಕ್ಕೆ ಅಂತ ಅನ್ಕೊಂಡಿದ್ದಾರೆ. 1 ಪಾಯಿಂಟ್. ಸೆಕೆಂಡ್, ಹಿಂಗಿಟ್ಕೊಂಡ್ದು ಕೈ, ಕರೆಕ್ಟಾ? ಆ ಥರ ಕೈ ಇಲ್ಲಿ ನೀವು ಕೈ ಪ್ಲೇಸ್ ಮಾಡಿದ್ರೆ ಅಗೇನ್ ಯು ಹ್ಯಾವ್ ಸಮ್ ಪ್ರಾಬ್ಲಮ್, ಫಿಯರ್ ಇದೆ ಅಂತ ಅರ್ಥ. ಓಕೆನಾ? ನಿಂತ್ಕೊಂಡಾಗ ನೀವು ಪಾಕೆಟಲ್ಲಿ ಕೈ ಇಡೋಂಗಿಲ್ಲ. ಇಟ್ ಶೋಸ್ ದಟ್ ಯು ಆರ್ ಹೈಡಿಂಗ್ ಸಮಥಿಂಗ್. ಹೈಡಿಂಗ್ ಅಂದರೆ ಪಾಕೆಟಲ್ಲ, ಯು ಆರ್ ಹೈಡಿಂಗ್ ಸಮಥಿಂಗ್ ಇನ್ಸೈಡ್. ಯಾವುದೋ ಹೇಳೋಕ್ಕಾಗ್ತಿಲ್ಲ, ಅದನ್ನು ಹೈಡ್ ಮಾಡ್ಕೊಂಡಿದ್ದೀರ. ನೀವು ಪಾಕೆಟಲ್ಲಿ ಕೈ ಬಿಟ್ರೆ ನೀವು ಅನ್ಕೋಬೋದು ಸ್ಟೈಲ್ ಅಂತ, ಬಟ್ ಅದು ಬಾಡಿ ಲ್ಯಾಂಗ್ವೇಜಲ್ಲಿ ಆ ಥರ ಪ್ರೂವ್ ಆಗುತ್ತೆ. ಓಕೆನಾ? ಮೈನು ನಮ್ದು ಯಾವಾಗಿರ್ಬೋದು ಅಂತ, ಈ ಕೆಲಸ ಸಿಗುತ್ತಾ ಇಲ್ವೋ ನನಗೆ, ಅದೇ ಸ್ಟೈಲಾಗಿ ಮಾಡೋದು. ಹಿಂಗೆ ಮಾಡ್ಬಿಟ್ಟು ಇದೆಲ್ಲ ಮಾಡೋಂಗಿಲ್ಲ. ಓಕೆನಾ? ಯಾಕೆ? ವೆನ್ ಯು ಶೇಕ್ ಹ್ಯಾಂಡ್, ಯುವರ್ ಹ್ಯಾಂಡ್ ಶುಡ್ ಬಿ ಕ್ಲೀನ್. ಡೆಟಲ್ ಹಾಕೋ ಕ್ಲೀನ್ ಮಾಡಿದ್ರೆ ಒಳ್ಳೇದೇ, ಬಟ್ ಅದು ಮಾಡ್ಬೇಕಲ್ಲ. ಓಕೆನಾ? ಸೆಕೆಂಡ್, ಮೇಂಟೈನ್ ಐ ಕಾಂಟ್ಯಾಕ್ಟ್. ಇಲ್ಲಿ ಬಂದು ಕೂತಿದ್ದೀನಾ, ಇವ್ರು ನನ್ನನ್ನು ಮಾತಾಡ್ತಿದ್ದಾರೆ. ನಾನು ವಾಟ್ ಇಸ್ ಯರ್ ನೇಮ್? ಮಹೇಶ್. ಮಹೇಶ್ ಹಾಗಂದ್ರೆ ಯು ಆರ್ ನಾಟ್ ಶೋಯಿಂಗ್ ಇಂಟ್ರೆಸ್ಟ್ ಅಂತ ಅರ್ಥ. ಓಕೆನಾ? ಸೊ ಹ್ಯಾವ್ ಐ ಕಾಂಟ್ಯಾಕ್ಟ್. ಆಮೇಲೆ ಐ ಕಾಂಟ್ಯಾಕ್ಟ್ ಎಷ್ಟೊತ್ತಿರಬೇಕು ಅಂತಲೂ ಇದೆ. ಎಷ್ಟೊತ್ತು ಹೇಳಿ? ಐ ಕಾಂಟ್ಯಾಕ್ಟ್ ಮಾಡಿದಿರಾ? ಫಸ್ಟ್ ಆಫ್ ಆಲ್ ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕಾದ್ರೆ ಕಣ್ಣು ನೋಡಿ ಮಾತಾಡ್ತೀರಾ, ಅಥವಾ ಮೆಜಾರಿಟಿ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕಾದ್ರೆ ಯು ಡೋಂಟ್ ಫೋಕಸ್ ಆನ್ ಐ ಕಾಂಟ್ಯಾಕ್ಟ್ ಅನ್ನೋದು, ಕರೆಕ್ಟಾ? ಸುಮ್ಮನೆ ನಮ್ಮ ಪಾಡಿಗೆ ಮಾತಾಡ್ತೀವಿ ಅಷ್ಟೇ. ಬಟ್ ಪ್ರೊಫೆಷನಲ್ ಲೈಫ್ ಬಂದಾಗ ನೀವೇನಾದ್ರು ಐ ಕಾಂಟ್ಯಾಕ್ಟ್ ಇಲ್ಲ ಅಂತ ಆದರೆ ದಟ್ ಇಟ್ ಸೆಲ್ಫ್ ಶೋಸ್ ದಟ್ ಯು ಆರ್ ನಾಟ್ ಕನೆಕ್ಟೆಡ್. ನಿಮಗೆ ಇಂಟ್ರೆಸ್ಟ್ ಇಲ್ಲ, ಯಾಕೋ ಬೇಗ ಬಿಟ್ಟು ಕೂತಿದ್ದೀರಾ ಅಂತ ಪ್ರೂವ್ ಆಗ್ಬಿಡುತ್ತೆ. ಐ ವಿಲ್ ಕನೆಕ್ಟ್. ಕಣ್ಣನ್ನು ನೋಡಿದ್ರೆ, ನೀವು ಕಣ್ಣನ್ನು ನೋಡಿ ಮಾತಾಡಿದ್ರೆ ಎಷ್ಟೊಂದು ವಿಷಯ ಒಪ್ಕೊಂಡ್ಬಿಡ್ತಾರೆ. ಐ ಕಾಂಟ್ಯಾಕ್ಟ್ ಇರಬೇಕು. 3.3 ಸೆಕೆಂಡ್ಸ್ ಮೇಲೆ ಹೋದ್ರೆ ಐ ಕಾಂಟ್ಯಾಕ್ಟ್ ಸ್ಟೇರಿಂಗ್ ಆಗ್ಬಿಡುತ್ತೆ. ಇಲ್ಲೇನಾದ್ರು ಲೇಡಿ ಮ್ಯಾನೇಜರ್ ಇದ್ರೆ, ಜೆಂಟ್ಸ್ ಕ್ಯಾಂಡಿಡೇಟ್ ಬಂದ್ಬಿಟ್ರೆ, ನಮಗೆ ರೆಸ್ಯೂಮ್ ರೈಟಿಂಗು ಇಂಟರ್ವ್ಯೂ ಸ್ಕಿಲ್ಸ್ ಅಲ್ಲಿ ತಿರುಮಲ ಸರ್ ಅಂತ ಒಬ್ರು ಬಂದು ಹೇಳ್ಕೊಟ್ಟಿದ್ದಾರೆ ಐ ಕಾಂಟ್ಯಾಕ್ಟ್ ಫುಲ್. ಓ ಮೇಡಮ್ ಅಂತ ಮಾಡಂಗಿಲ್ಲ. ಓಕೆನಾ? ಸಿಮಿಲರ್ಲಿ ಇಲ್ಲಿ ಜೆಂಟ್ಸ್ ಮ್ಯಾನೇಜರ್ ಇದ್ದಾರೆ, ಲೇಡೀಸ್ ಕ್ಯಾಂಡಿಡೇಟ್ ಬಂದ್ರು ಅಂತ ಇಟ್ಕೊಳ್ಳಿ. ಅವರೇನ ನಿಮಗೆ ಜಾಸ್ತಿ ಹೊತ್ತು ನೋಡೋ ಥರ ಇದ್ರೆ 13 ಸೆಕೆಂಡ್ಸ್ ಅಂತ ಇದೆ ಅದು ಕೌಂಟ್. 13 ಸೆಕೆಂಡ್ಸ್ ಮೇಲೆ ನಿಮ್ಮನ್ನು ನೋಡಿದ್ರೆ ಅದನ್ನ ನೀವು ಯು ಕ್ಯಾನ್ ಫೈಲ್ ಅ ಕೇಸ್ ಆನ್ ಹಿಮ್, ಸ್ಟೇರಿಂಗ್ ಅಂತ. ಓಕೆನಾ? ಸೊ ಬಿ ಕೇರ್ಫುಲ್ ಮ್ಯಾನೇಜರ್ಸ್. ಓಕೆ, ಇದಾಯಿತು. ಸ್ಮೈಲ್ ವೆನ್ ಎವರ್ ಪಾಸಿಬಲ್. ಹೇಳಿದ್ರು ಸ್ಮೈಲ್ ವೆನ್ ಎವರ್ ಪಾಸಿಬಲ್. ನೀವು ಸುಮ್ಮನೆ ನಕ್ಕೊಂಡು ಕೂತಿರ್ಬೇಡಿ. ರೀಸೆಂಟ್ ಆಗಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದ್ದು ನೋಡಿದ್ರ? ಒಂದು ವಿಡಿಯೋ, ಝೊಮ್ಯಾಟೊ ಸ್ಮೈಲ್, ಏನು ಸೋನು ಅಂತ ಒಬ್ಬ ನಾರ್ತ್ ಇಂಡಿಯಾದಲ್ಲಿ ಸ್ಮೈಲ್
ಅವ್ನಿಗೆ ನೀವು ಏನೇ ಕ್ವಶನ್ ಕೇಳಿ ಸ್ಮೈಲ್ ಮಾಡ್ತಾ ಇರ್ತಾನೆ. ಆ ಥರ ಸ್ಮೈಲ್ ಮಾಡಬೇಡಿ ನೀವು. ವೆನ್ ಎವರ್ ಪಾಸಿಬಲ್ ಟು ಕನೆಕ್ಟ್ ಪ್ಲೀಸ್ ಸ್ಮೈಲ್. ಸ್ಮೈಲ್ ಅನ್ನೋದು ಏನಾಗುತ್ತೆ ಅಂದರೆ ಸ್ವಲ್ಪ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡುತ್ತೆ, ಸ್ವಲ್ಪ ರಿಲೇಶನ್ಶಿಪ್ನ ಸ್ಟ್ರಾಂಗ್ ಮಾಡುತ್ತೆ. ಎಷ್ಟೊಂದು ಕಡೆ ವಿಷಯ ಅವನು ಹೇಳೋ ಪದಕ್ಕಿಂತ ಈ ಸ್ಮೈಲಲ್ಲಿ ಆನ್ಸರ್ ಇದ್ಬಿಡುತ್ತೆ. ಎಕ್ಸ್ಪ್ರೆಷನ್, ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಬರುತ್ತೆ. ಸೊ ಹ್ಯಾವ್ ಎ ಸ್ಮೈಲ್. ಈ ಸ್ಮೈಲ್ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ ನಿಮ್ಮನ್ನು. ಜಾಸ್ತಿ ಸ್ಮೈಲ್ ಮಾಡಿದ್ರೆ ಯು ಕ್ಯಾನ್ ಬಿ ಅಲೋನ್ ಬಿಕಾಸ್ ಯು ಆಲ್ರೆಡಿ ಹ್ಯಾಪಿ. ಸ್ಮೈಲ್ ಮಾಡಿಲ್ಲರೂ ಜೊತೆಗೆ ಜನ ಬೇಕು. ಯಾಕೆ? ನಿಮ್ಮನ್ನ ಸಮಾಧಾನ ಮಾಡೋದಕ್ಕೆ. ಸ್ಮೈಲ್ ಮಾಡಿದ್ರೆ ಯು ಕ್ಯಾನ್ ಬಿ ಅಲೋನ್, ನೋ ಪ್ರಾಬ್ಲಮ್. ಸೊ ಸ್ಮೈಲ್ whenever possible. You can prove something that you have some positivity in it. ಸ್ಮೈಲ್ ಮಾಡಿದಾಗ ಸಪ್ಪೆ ಮೊರೆ ಹಾಕೊಂಡಿರೋದಕ್ಕಿಂತ ಏನೇ ಕಷ್ಟ, ಎಲ್ರಿಗೂ ಕಷ್ಟನೇ. ಯಾಕಂದ್ರೆ ಎಲ್ರ ಮನೇಲಿ ದೋಸೆನೇ, ಅದು ಹೇಳಲ್ಲ. ಎಲ್ರ ಮನೇಲಿ ದೋಸೆ ಮಾಡ್ತೀವಿ ಆ್ಯಂಡ್ ಇಟ್ ಹ್ಯಾಸ್. ಬಿಯಾಂಡ್ ದಟ್ ಯು ಕ್ಯಾನ್ ಸ್ಮೈಲ್. ಅರ್ಧ ಕಟ್ ಮಾಡ್ಬಿಡಿ ದೋಸೆನ, ಅದೇ ಸ್ಮೈಲ್ ಶೇಪ್ ಬಂದ್ಬಿಡುತ್ತಾ? ನೋಡಿ, ಸ್ಮೈಲ್ ಮಾಡಿ ಅಷ್ಟೇ. ಸ್ಮೈಲ್ ಮಾಡ್ತಾ ಇದ್ರೆ ಎಷ್ಟೊಂದು ಪ್ರಾಬ್ಲಮ್, ಭಯ ಹೋಗ್ಬಿಡುತ್ತೆ. ಗೊತ್ತಿಲ್ದಿರೋನ ಬೇಗ ಮಾತಾಡಿಸ್ಬೋದು. ಸ್ಮೈಲ್ ಒಂದೇ ಸ್ಮೈಲ್ ಕನೆಕ್ಟ್ ಮಾಡುತ್ತೆ ಬೇಗ. ಹಾಗಂತ ಬಸ್ ಸ್ಟ್ಯಾಂಡಲ್ಲೆಲ್ಲ ಸ್ಮೈಲ್ ಮಾಡ್ಕೊಂಡು ನಾನೇನು ಹೇಳ್ತಿರೋದು, ಸ್ಮೈಲ್ ವೆನ್ ಎವರ್ ಪಾಸಿಬಲ್. ಆಕ್ಸಿಡೆಂಟ್ ಆಗಿದೆ ಅಲ್ಲೋಗ್ಬಿಟ್ಟು ಸ್ಮೈಲ್ ಮಾಡ್ಕೊಂಡು ಎತ್ಕೊಬೇಡಿ ಆಮೇಲೆ, ಓಕೆನಾ? ಬಟ್ ವೆನ್ ಸರ್ಟನ್ ಸೀರಿಯಸ್ ಥಿಂಗ್ ಇಸ್ ಗೋಯಿಂಗ್ ಆನ್, ಸುಮ್ಮನೆ ಹುಚ್ಚುಚ್ಚಾಗಿ ಸ್ಮೈಲ್ ಮಾಡೋದು. ಅದಕ್ಕೆ ಏನಾದ್ರು ಸೊಲ್ಯೂಷನ್ ಕೊಟ್ಬಿಟ್ಟು ಸ್ಮೈಲ್ ಮಾಡಿ. ದಿಸ್ ವಾಸ್ ಬಿಕಾಸ್ ಆಫ್ ಮೀ ಅಂತ ಪ್ರೂವ್ ಆಗುತ್ತೆ. ಅವಾಯ್ಡ್ ಫಿಡ್ಜಿಟಿಂಗ್. ಭಯ, ಫಿಂಗರ್ ಇದು ಮಾಡ್ತಾ ಇರ್ತಾರಲ್ಲ, ಇದು ಹೊಡೆಯೋದು, ಏನದು, ಟಕ್ ಟಕ್ ಟಕ್, ಅದೆಲ್ಲ ಮಾಡಬೇಡಿ ಇಂಟರ್ವ್ಯೂ ರೂಮಲ್ಲಿ ಅವ್ರ ಎದುರುಗಡೆ ಕೂತ್ಕೊಂಡಾಗ. ಹ್ಯಾಂಡ್ ಮೂಮೆಂಟ್ಸ್ ಎಷ್ಟಿರಬೇಕು, ಯಾವಾಗ ಯಾವ ಹ್ಯಾಂಡ್ ಮೂವ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಯಾವಾಗ ನಮ್ಮ ಊರು ತುಂಬಾ ದೊಡ್ಡದು, ಕಾಣಿಸ್ತಾ? ಏನ ಕಾಣಿಸ್ತಾ? ನಮ್ಮ ಊರು ತುಂಬಾ ದೊಡ್ಡದು, ಕಾಣಿಸ್ತಾ? ವಾಟ್ಸ್ ರೈಟ್? ನಮ್ಮ ಊರು ತುಂಬಾ ದೊಡ್ಡದು. ಹ್ಯಾಂಡ್ ಮೂಮೆಂಟ್ಸ್ ಎಷ್ಟು ಎಫೆಕ್ಟಿವ್ ಆಗಿದೆ, ಕರೆಕ್ಟಾ? ವೇರ್ ಈಸ್ ಯುವರ್ ಹೋಮ್ ಅಂದ್ರೆ ನೀವು ಇಲ್ಲೇ, ಅಲ್ಲಿ ಅಲ್ಲಿ ನೀವು ಇಷ್ಟೊಂದು ಹೇಳೋದಕ್ಕಿಂತ ನೋಡಿ, ಮೈ ಹೋಮ್. ಇಲ್ಲಿ ಹ್ಯಾಂಡ್ ಮೂಮೆಂಟ್, ಮೈ ಹೋಮ್ ಈಸ್ ನಿಯರ್ ಬೈ ದಿ ಗಣೇಶ ಟೆಂಪಲ್ ಅಂತ ಹೇಳಿದ್ರೆ ಮುಗ್ದೋಯ್ತು. ನೋಡಿ ಎಷ್ಟು ನೀವು ಹ್ಯಾಂಡ್ ಮೂಮೆಂಟ್ ಅದನ್ನ ಇಲ್ಲಿಟ್ಬಿಟ್ಟು ಹೇಳಿದ್ರೆ, ಮೈ ಹೋಮ್ ಹಿಯರ್ ಓನ್ಲಿ ಅದು ತೋರಿಸಿದ್ರೆ ನಿಮ್ಮ ಆಟಿಟ್ಯೂಡ್ ತೋರಿಸ್ಬಿಡುತ್ತೆ. And beyond that, you don't know to use your hand ಅಂತ ತೋರಿಸುತ್ತೆ. ಎಫೆಕ್ಟಿವ್ ಕಮ್ಯುನಿಕೇಶನ್ ಅಲ್ಲಿ ಹೌ ಯು ಮೂವ್ ಯುವರ್ ಹ್ಯಾಂಡ್ ಪ್ಲೇಸ್ ಅ ರೋಲ್. ಓಕೆನಾ? ಶೋ ಇಂಟ್ರೆಸ್ಟ್. ಇವ್ರ ಕ್ವೆಶನ್ಸ್ ಕೇಳ್ತಾರ, ಕ್ವೆಶನ್ಸ್ ಕೇಳಿದಾಗ ನೀವು ಇಂಟ್ರೆಸ್ಟ್ ಕೊಟ್ಟು ಕೇಳ್ಬೇಕು. ಇಂಟ್ರೆಸ್ಟ್ ಅಂದ್ರೆ ಹೆಂಗೆ? ಅವ್ರು ಏನಾದ್ರು ಕೇಳಿದಾಗ ಐ ಥಿಂಕ್ ಯು ಹ್ಯಾವ್ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್, ಹೌ ಇಸ್ ದಟ್ ಅಂತ ಕೇಳಿದ್ರೆ ನೀವು ಹೌದು ಫಸ್ಟ್ ರ್ಯಾಂಕ್ ಹಂಗೆ ಹೇಳೋದಕ್ಕಿಂತ ಎಸ್ ಸರ್ ಹಿಂಗೆ ಕೂತಿರ್ತೀರಲ್ಲ, ಎಸ್ ಸರ್ ಐ ಡಿಡ್ ಸ್ಕೋರ್ ಫಸ್ಟ್ ರ್ಯಾಂಕ್, ಇಷ್ಟು ಮುಂದೆ ಬರ್ತಿರಲ್ಲ, ಇಷ್ಟು ಮುಂದೆ ಬರೋದನ್ನ ಅವ್ರು ಇಂಟ್ರೆಸ್ಟಾಗಿ ಕೇಳ್ತಾರೆ ಅಂತ ಅನ್ಕೋತಾರೆ ಕಂಪ್ನಿಯವರು. ನೀವು ನಿಮ್ಮ ಫ್ರೆಂಡ್ ಹತ್ರ ಏನೋ ಮಾತಾಡ್ಬೇಕಾದ್ರೆ ಕೇಳ್ತಿರಲ್ಲ, ಹೇಳೋ ಅಂತ. ಇಷ್ಟು ಬೆಂಡ್ ಮಾಡಲ್ಲ, ಇಷ್ಟು ಬೆಂಡ್ ಮಾಡೋರೆ ಕಂಪ್ನಿಗೆ ಬೇಕಾಗಿರೋದು. ಶೋ ಇಂಟ್ರೆಸ್ಟ್, ಬಿ ಪೊಲೈಟ್. ಪೊಲೈಟ್ ಅಂದ್ರೆ ಏನು? ಯಮಹ ಇಟ್ಕೊಂಡಿರೋರಿಗೆ ಪೊಲೈಟೈಸ್ ಬರಲ್ಲ. ಶಾಂತವಾಗಿರಿ. ಪೊಲೈಟ್. ಯೂಸ್ ವರ್ಡ್ಸ್ ಸೋ ದಟ್ ಇಟ್ ವಿಲ್ ರೀಚ್ ಯುವರ್ ಅದರ್ ಪರ್ಸನ್ ಹಾರ್ಟ್, ನಾಟ್ ಯುವರ್ಸ್. ವರ್ಡ್ಸ್ ನೀವು ಕೇಳ್ಬೇಕಾದ್ರೆ ಮೇ ಐ ಪ್ಲೀಸ್, ಕೆನ್ ಐ, ಸಿಟ್ಟ ತಗೊಂಡ್ಬಿಡುತ್ತಾ? ಸಿಟ್ಟು, ಸಿಟ್ಟ, ಹೌದು ಆನ್ಸರ್ ಅಂತ ಆಗುತ್ತೆ. ಸಿಟ್ಟ, ಸಿಟ್ಟು, ಕರೆಕ್ಟಾ?
ಕಣ ಆಮೇಲೆ ಅವ್ರಿಗೆ ಆನ್ಸರ್ ಮಾಡ್ತಿರಲ್ಲ, ಪೊಲೈಟ್ ಆಗಿ ಆನ್ಸರ್ ಕೊಡಿ ಅಂತ ಅರ್ಥ. ಈಗ ನಾನು ಇಲ್ಲಿ ಕ್ವಶನ್ಸ್ ಕೇಳಿದಾಗ ಕೆಲವೊಂದು ಜನ ಆನ್ಸರ್ಸ್ ಮಾಡ್ತಿರಲ್ಲ, ಸ್ವಲ್ಪ ಜನ ಪೊಲೈಟ್ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಾದ್ರೆ ಸರ್ ಇಂಟರ್ವ್ಯೂ ಅಂದ್ರೆ ಇದು ಅಂತ ಹೇಳಿದ್ರು ಸರ್. ಕೆಲವು ಜನ ಅದೇ ಇಬ್ರು ಟೂ ಪೀಪಲ್ ಇಂಟ್ರಾಕ್ಟಿಂಗ್ ಆತರ. ಬಿ ಪೊಲೈಟ್, ಡೋಂಟ್ ಶೋ ದಟ್ ದೇ ಆರ್ ರಾಂಗ್ ಆರ್ ಡೋಂಟ್ ಪ್ರೂವ್ ದಟ್ ಯು ಆರ್ ರೂಡ್. ಬೇಗ ಪ್ರೂವ್ ಮಾಡ್ಕೊಬೋದು ರೂಡ್ ಅಂತ. ಓಕೆ, ಕೊನೆಯಲ್ಲಿ ಲೀವ್ ಆನ್ ಅ ಪಾಸಿಟಿವ್ ನೋಟ್. ಪಾಸಿಟಿವ್ ನೋಟ್ ಅಂದ್ರೆ ಏನು? ಎಲ್ಲ ಮುಗಿದ್ಮೇಲೆ ಎದ್ದು ಹೋಗ್ಬೇಕಾದ್ರೆ ಥ್ಯಾಂಕ್ ಯು ಅಂದ್ಬಿಟ್ಟು ಹೋಗಿ. ಅಲ್ಲಿ ನೀವು ಯಾವ ಕ್ವೆಶನ್ಗೆ ಆನ್ಸರ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕರೆಕ್ಟಾ? ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಸರ್, ಥ್ಯಾಂಕ್ಸ್ ಫಾರ್ ದಿ ಟೈಮ್ ಸರ್, ಅಷ್ಟು ಹೇಳಿದ್ರೆ ಏನು ಪಾಸಿಟಿವ್. ಆಯ್ತಾ? ಅದೇ ಅವ್ರಿಗೆ ಇದು. ಓಕೆನಾ? ಗೊತ್ತಾಯ್ತಾ? ಲೀವ್ ಆನ್ ಅ ಪಾಸಿಟಿವ್ ನೋಟ್. ಒಂದು ಸ್ಮೈಲ್ ಮಾಡ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿ. ಅವಾಗ ನೆಕ್ಸ್ಟ್ ರೌಂಡ್ ಕರಿಬೇಕಾದ್ರೆ ಅವ್ರು ನಿಮ್ಮನ್ನು ಜ್ಞಾಪಕ ಇಟ್ಕೊಂಡಿರ್ತಾರೆ. ಕ್ಲಿಯರಾ? ಈಗ ಟೈಪ್ಸ್ ಆಫ್ ಹ್ಯಾಂಡ್ಶೇಕ್. ನೋಡಿದ್ರಾ? ಡೆಡ್ ಫಿಶ್, ವೆಟ್ ಫಿಶ್, ಹ್ಯಾಂಡ್ ಹಗ್, ಬೋನ್ ಕ್ರಶ್, ಕ್ವೀನ್ಸ್ ಫಿಂಗರ್ ಟ್ರಿಪ್ಸ್, ಡಾಮಿನೇಟರ್. ಯಾರು ಒಬ್ರು ಬನ್ನಿ ಈಗ, ಕೈ ಇರೋರು. ಇಲ್ಲಿ ನೋಡ್ಕೊಂಡಿದ್ರಲ್ಲ, ಅದು ಯಾವ್ದು ಅಂತ ನೀವು ಹೇಳ್ಬೇಕೀಗ. ಈಗ ಬರೀ ನಾಲೆಜ್ ಬೇಡ ನೋಡಿ, ಈ ತರ ಕೈ ಕೊಟ್ರೆ ಚೆನ್ನಾಗಿರುತ್ತಾ? In spinner, that is red fisher. Oh, bone fisher, bone crusher, bone crusher. This is the one. Fisher. Fisher. One crush. ಸರಿ, ಈಗ ಎಲ್ಲದಕ್ಕೂ ಬೋನ್ ಕ್ರಶ್ ಹೇಳ್ತೀವಿ. Red fisher, red fish. ಇದು ಡಾಮಿನೇಟ್. ಓಕೆ ನೋಡಿ, when you are holding a person's hand, ಓಕೆನಾ? ಏನಿದು? ಥಂಬ್ ಫಿಂಗರ್ ಮೇಲಿರಲಿ, ಕೆಳಗಡೆ ಎಲ್ಲ ಫಿಂಗರ್ ಜಾನ್ ಆಗಿರುತ್ತೆ. ಓಕೆನಾ? ಆ್ಯಂಡ್ ಇಟ್ ಶುಡ್ ಬಿ ಫಾರ್ಮ್. ಫಾರ್ಮ್ ಅಂದ್ರೆ ತುಂಬಾ ಗಟ್ಟಿನಿಲ್ಲ, ತುಂಬಾ ಸಾಫ್ಟ್ ಇಲ್ಲ, ಫರ್ಮ್ ಆಗಿದೆ. ಸಾಫ್ಟ್ ಇದ್ರೆ ಓಕೆ. ಒನ್ ಶೇಕ್, and that shake should last only for 2 seconds. 2 seconds ಆದ್ಮೇಲೆ ಬಿಡ್ಬೇಕು ಹಿಡ್ಕೊಂಡು. ಆಯ್ತಾ? ಹಿಡ್ಕೋಬಾರ ಹತ್ರ. ಗೊತ್ತಾಯ್ತಲ್ಲ? ಹ್ಯಾಂಡ್ ಶೇಕ್ ಶುಡ್ ಬಿ ಫಾರ್ 2 seconds and it should be a shake. ಸುಮ್ಮನೆ ಹಿಡ್ಕೊಂಡಿರೋದಲ್ಲ. ಆಮೇಲೆ ಹಿಂಗೆ ಹಿಡ್ಕೊಂಡು ಗೊತ್ತಾಯ್ತಾ? ಥ್ಯಾಂಕ್ಸ್. ಗೊತ್ತಾಯ್ತಾ? ಈಗ ನೀವು ಫ್ರೆಂಡ್ಸ್ ಕೈ ಕೊಡ್ಬೇಕಾದ್ರೆ ನೀವು ಕೊಟ್ಕೊಳ್ಳಿ, ಹಿಂಗ್ ಬೇಕಾದ್ರೆ ಕೊಟ್ಕೊಳ್ಳಿ. ಬಟ್ ಪ್ರೊಫೆಷನಲ್ ಹ್ಯಾಂಡ್ ಶೇಕ್ ಅನ್ನೋದು ಪ್ರೊಫೆಷನಲ್ ಹ್ಯಾಂಡ್ ಶೇಕ್. ಈಗ ಇನ್ನೊಂದು ಸ್ವಲ್ಪ ವಿಷಯ ಹೇಳ್ತೀನಿ ನಿಮ್ಗೆ, ಇದು ಅಡಿಷನಲ್ ಇನ್ಫಾರ್ಮೇಶನ್ ಅಷ್ಟೇ. ನಾಟ್ ಇನ್ ಆಲ್ ದಿ ಕಲ್ಚರ್ಸ್ ಹ್ಯಾಂಡ್ ಶೇಕ್ಸ್ ಆರ್ ವೆಲ್ಕಮ್. ಓಕೆನಾ? ಎವ್ರಿ ಕಲ್ಚರ್ ವಿಲ್ ನಾಟ್ ಅಕ್ಸೆಪ್ಟ್ ಹ್ಯಾಂಡ್ ಶೇಕ್, and there are some cultures which go beyond handshakes. ಓಕೆನಾ? ನೀವು ಅಲ್ಲಿ ಹ್ಯಾಂಡ್ ಶೇಕ್ ಮಾಡಿದ್ರೆ ಹುಚ್ಚ ಅನ್ಕೊಂತಾರೆ. ವಾಟ್ ಇಸ್ ದಿಸ್ ಫೆಲೋ? ಈಗ ನನಗೇನಕ್ಕೆ ಈ ಮ್ಯಾಟ್ರ್ ಬೇಕು ಅಂತ ನೀವು ಹೇಳ್ಬೋದು. ದಿಸ್ ವರ್ಲ್ಡ್ ಈಸ್ ನೌ ಅ ಸಿಂಗಲ್ ವಿಲೇಜ್. ಓಕೆನಾ? ಆ್ಯಂಡ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟ್ ಪಾರ್ಟ್ ಆಫ್ ದಿ ವರ್ಲ್ಡ್ ಕಮ್ ಟು ಯೋರ್ ಆರ್ಗನೈಸೇಷನ್ ಟು ವರ್ಕ್. ಅವ್ರ ಕಲ್ಚರ್ ಹೆಂಗಿದೆಯೋ ಆ ಥರ ನೀವು ಬಿಹೇವ್ ಮಾಡಬೇಕು.
ಓಕೆನಾ. ಫಾರ್ ಎಕ್ಸಾಂಪಲ್ ಇಂಡಿಯಾಗೆ ಹ್ಯಾಂಡ್ ಶೇಕ್ ಅನ್ನೋದು ಹೊಸದು, ನಿಮಗೆಲ್ಲ ಹ್ಯಾಂಡ್ ಶೇಕ್ ಗೊತ್ತಿದೆ ಈಗ. ಬಟ್ ಫಾರ್ ಇಂಡಿಯಾ ಹ್ಯಾಂಡ್ ಶೇಕ್ ಇಸ್ ಅ ನ್ಯೂ ಥಿಂಗ್ ಇನ್ ದಿ ರೂರಲ್ ಪಾರ್ಟ್. ಓಕೆನಾ. ಅಥವಾ ಓದ್ದವ್ರಿಗೆ ಅಥವಾ ಲೇಡೀಸ್ಗೆ, ನೀವು ಲೇಡೀಸ್ಗೆ ಹೋಗ್ಬಿಟ್ಟು ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ there are many things which branch out from that. ಓಕೆನಾ. ಒಂದದು. ಇನ್ನೊಂದು ಕಲ್ಚರಲ್ಲಿ ಹ್ಯಾಂಡ್ ಶೇಕ್ ಕೊಟ್ಟರೆ ಅಸಹ್ಯ ಅಂತ ಹೇಳ್ತಾರೆ. ಬಿಕಾಸ್ ಯು ಆರ್ ಪಾಸಿಂಗ್ ಆನ್ ಜರ್ಮ್ಸ್. ಯು ಆರ್ ಪಾಸಿಂಗ್ ಆನ್ ಜರ್ಮ್ಸ್, ಎನಿ ಕೈಂಡ್ ಆಫ್ ಡಿಸೀಸ್. ಕರೆಕ್ಟಾ. ಈಗ ಹ್ಯಾಂಡ್ ಶೇಕ್ ಇಸ್ ನಾಟ್ ಸೊ advisable. Certain cultures they touch. ಈಗ ನಾನು ಒಂದು ಹೇಳ್ತೀನಿ, ಅದನ್ನ ಮಾಡಿ ನೀವು, ಆಯ್ತಾ? ಓಕೆನಾ. ರೈಸ್ ಯುವರ್ ಲೆಫ್ಟ್ ಹ್ಯಾಂಡ್, ರೈಸ್ ಯುವರ್ ಲೆಫ್ಟ್ ಹ್ಯಾಂಡ್, ಪುಟ್ ಡೌನ್ ಯುವರ್ ಲೆಫ್ಟ್ ಹ್ಯಾಂಡ್, ರೈಸ್ ಯುವರ್ ರೈಟ್ ಹ್ಯಾಂಡ್, ರೈಟ್, put down your right hand. Please take your left hand up and touch the nose. ಕಟ್ಟೆ ಕಂಪ್ಯೂಟರ್ ಮಾತು ನಿಂತದ ಕೇಳಿಸ್ಕೋ. ಎಷ್ಟೋ ಜನಕ್ಕೆ ಇವಾಗ ಇನ್ನೂ ಸಿಗ್ಲಿರೋದು. ಓಕೆನಾ. ಓಕೆ, ವೇರ್ ಇಸ್ ಚಿನ್? Chin. ಓಕೆನಾ. In some cultures, chin is touched. Chin and chin. In some culture, cheek and cheek is. ನಾವು ಹ್ಯಾಂಡ್ ಶೇಕ್ ಮಾಡ್ತೀವಲ್ಲ, ಓಕೆ. And in some culture, hug. In some culture, bow. Japan, Chinese, clear? Now, it's time to. Now you come to the interview and you have been seated here. ಇಲ್ಲಿ ನಿಮಗೆ ಟೆಸ್ಟ್ ಬರುತ್ತೆ. ಈಗ ವಾಟ್ ಎವರ್ ಯು ಹ್ಯಾವ್ ಬೀನ್ ಆಲ್ ದಿಸ್ ವೈಲ್, ಯು ಹ್ಯಾವ್ ಟು ಪ್ರೂವ್ ಯುವರ್ ವರ್ತ್ ನೌ. ಇಲ್ಲ ನೋಡಿ, ಈಗ ಯು ವಿಲ್ ಬಿ ಐದರ್ ಗಿವನ್ 1 minute, 2 minutes or 30 seconds always in a company. For what? To tell about yourself. ಅಷ್ಟರಲ್ಲಿ ನಿಮ್ಮ 15 ವರ್ಷದ ಸಾಧನೆ, ಯುವರ್ ಸ್ಕಿಲ್ಸ್, ಯುವರ್ ಅಬಿಲಿಟೀಸ್, ನೀವು ರೆಸ್ಯೂಮಲ್ಲಿ ಏನೇನು ಹಾಕಿದ್ದೀರೋ ಅದಷ್ಟು ಬರೋ ಥರ ನೀವು ಹೇಳಬೇಕು. ಈಗ ಒಂದು ಶೀಟ್ ತಗೊಳ್ಳಿ, 4 ಲೈನ್ಸಲ್ಲಿ ಯು ವಿಲ್ ಬಿ ರೈಟಿಂಗ್ ಅಬೌಟ್ ಯುವರ್ ಸೆಲ್ಫ್. ಓಕೆನಾ. ಆ್ಯಂಡ್ ಔಟ್ ಆಫ್ ದಟ್ ಸಮ್ ವಿಲ್ ಕಮ್ ಹಿಯರ್ ಆ್ಯಂಡ್ ಗಿವ್ ಯುವರ್ ಸೆಲ್ಫ್ ಇಂಟ್ರೊಡಕ್ಷನ್. ಆಯ್ತಾ? ಸೆಲ್ಫ್ ಇಂಟ್ರೊಡಕ್ಷನ್ ಅಲ್ಲಿ ಏನೇನು ಇರಬೇಕು ಅಂತ ಇಲ್ಲಿ ಹಾಕಿದ್ದೀವಿ. When Muthu met Meenakshi, I was born, and I was named Tirumala, and I was supposed to stop my education at SSLC. I started selling newspaper, and then at that time I fell in love with people, not one but two, and those two showed me some light. They have grown into their names, Vivekananda and Abdul. Then I got stuck into a teacher's sandals, and she started lifting that, and that has made me come here. Education is all done. My father's education was stopped because he did not have 16 paisa to buy a book. People tell me I have so book, but now I have 9,600 book in my room. So sometimes books follow me. My motto is, or my goal of my life is 3 R's: learning, growing, and the third is a secret to have.
did not have any wish to become a teacher. To be frank, I was just searching life, and it has brought me to here. I don't know when it's going to take me further. So, thank you so much. ಓಕೆ 2 ಮಿನಿಟ್ಸ್ ಟೈಮ್ ಕೊಡ್ತೀನಿ. ನಿಮ್ದು ಡ್ರಾಫ್ಟ್ ಆಗಿದೆಯಾ? ಸೆಲ್ಫ್ ಇಂಟ್ರೊಡಕ್ಷನ್, ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ಅಂದ್ರೆ ಇಷ್ಟು ದಿನ ನೀವು ಯಾರ ಜೊತೆ ಇದ್ರಿ? ನಿಮ್ ಜೊತೆ ಇಲ್ಲದೆ, ಕರೆಕ್ಟಾ? ನಿಮ್ ಜೊತೆ ಇಲ್ಲದೆ ಬೇರೆಯವ್ರ ಜೊತೆ ಯಾರ ಜೊತೆನೇ ಇದ್ದಿದ್ದೀರಾ ಇಷ್ಟು ದಿನ? Myself Sudhir Kumar. I am from H Class and I am pursuing degree in GFGC Bengal and I am interested in sports department and I am training in SAC and interested in professional boxing field only. ಥ್ಯಾಂಕ್ ಯು. ನೆಕ್ಸ್ಟ್ My name is Sharat. I'm from H Class. I'm interested in gym and my hobby sports. ಥ್ಯಾಂಕ್ಸ್. ನೆಕ್ಸ್ಟ್ Myself Bindu Srijay, coming from Viswapatna. I'm studying in GFGC Bengal College, BCom. I want to become manager. Thank you, sir. Good afternoon. Feel my heart happily and try to speak out my self introduction. That is Vijay Kumar. I am from Chimangla, Chibab district. Now today I am studying present in final BCom. My hobbies. I am good chef. I am also good chef, and my hobbies are Chinese food preparations and my technical skills. I am completed basic computer and tally. I want to become a IAS officer and give to this opportunity. Thank you. ನೆಕ್ಸ್ಟ್ I'm Jagannath. I'm coming from H Class, Shilgata Taluku, Chikmagalur district. And I passed out 10th class Sumka school, Sumka High School, and second year passed out GFGC Bengal and pursuing in GFGC Bengal Degree College. My hobbies is reading books and boxing. Thank you. Okay, My name is Shoaib. I am coming from Kolar district, and my education is done BCom and my hobbies are some sports. Sports. Thank you, sir. Good afternoon. I am Lokesh, coming from H Class. My hobby is volleyball and technical computers. Thank you. Good afternoon, everyone. I'm Chitra from Madheri, Kolar district. I'm completed BCom in GFGC Bengal. I did my PUC in the Government PU College Bengal. I'm interested playing carom and singing. About my skills, I know a little bit of computer and the computer operating. Thank you, and I want to become the lecturer. ಇದು ಹೆಂಗೆ ಒಂದು ಇಷ್ಟು ದೂರ ಹೋಗ್ತಾನೆ ಅಂತ Yes, sir. This is Malik Kumar from Tundala, here, Kolar. I have completed my
become in JFDC Bengal. My hobby is reading newspaper and small stories, and have technical skills like repairing machines and computer knowledge. And my goal is become an IAS officer. Thank you, sir. ಇಷ್ಟು ಜನಕ್ಕೆ ಮಾತ್ರ ಜಾಬ್ ಅಲ್ಲ. ಇಷ್ಟು ಜನಕ್ಕೆ ಮಾತ್ರ ಇಲ್ಲಿ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಿರೋದು. ಈಗ ಅಲ್ಲೇ ಕೂತ್ಕೊಂಡು ನಾವು ಅದನ್ನ ಓದ್ ಜಂಬಲೆ ನೋಡಿದೀವಿ. ಈಗ ಇಲ್ಲಿ ಒಂದು ವಿಡಿಯೋ ತೋರಿಸ್ದೆ, ಓಕೆನಾ? ಅದ್ರ ಜೊತೆಗೆ ನೀವು ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಏನೇನು ಇರಬೇಕು ಅಂತ ಇಲ್ಲಿ ಹೇಳಿದ್ದೀನಿ. ಓಕೆ ಆಯ್ತಾ? ವೆನ್ ಯು ಸೆಟಲ್ ಡೌನ್, ವೆನ್ ಯು ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್, ಏನೇನು ಇರ್ಬೇಕು ಅದರಲ್ಲಿ ಅಂದ್ರೆ, ಯು ಶುಡ್ ಹ್ಯಾವ್ ಯುವರ್ ನೇಮ್, ಪ್ಲೇಸ್, ಗ್ರೀಟಿಂಗ್, ಏನೋ ನೀವು ವಿಶ್ ಮಾಡ್ಬೇಕು ಅವ್ರಿಗೆ. ತೆಗ್ದಿದ ತಕ್ಷಣ ನೀವು ಡೈರೆಕ್ಟ್ ಆಗಿ ನಿಮ್ಮ ಬಗ್ಗೆ ಹೇಳಂಗಿಲ್ಲ, ಓಕೆನಾ? ವಿಶ್ ಮಾಡಿ, ನಿಮ್ಮ ನೇಮ್ ಹೇಳಿ, ನೀವು ಎಲ್ಲಿಂದ, ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಶನ್, ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಸ್ಕಿಲ್ಸ್, ಆಮೇಲೆ ಥ್ಯಾಂಕ್ಸ್ ಹೇಳಿ. ಇಷ್ಟು ಹೇಳಿದ್ರೆ ರೆಸ್ಯೂಮಲ್ಲಿ ನೀವು ಏನೇನು ಹಾಕಿದ್ರು ಅದಷ್ಟು ಬಂತ ಇಲ್ಲಿ ಗೊತ್ತಾಗ್ತಿದ್ಯಾ? ನಾನು ಅವಾಗ ಹೇಳಿದ್ನಲ್ಲ, ಯುವರ್ ರೆಸ್ಯೂಮೆ ವಿಲ್ ಬಿ ಸೀನ್ ಓನ್ಲಿ ಫಾರ್ 5 or 20 seconds. ಅದನ್ನ ನೋಡೋಕೆ ಆಗಿಲ್ಲ ಅಂದ್ರೆ ಐ ವಿಲ್ ಬಿ ಆಸ್ಕಿಂಗ್ ಯು ಟು ಟೆಲ್. ಅಲ್ಲಿ ಏನಾದ್ರು ನೀವು ಫೇಲ್ ಆದ್ರು, ಎಲ್ಲಿ ರೆಸ್ಯೂಮೆ ರೀಡಿಂಗ್ ಅಲ್ಲಿ ಕಂಪ್ನಿ ಫೇಲ್ ಆಯ್ತು, ನಿಮ್ಮನ್ನ ಓದಕ್ ಆಗ್ಲಿಲ್ಲ, ಪೂರ್ತಿ ನಿಮ್ಮ ಬಗ್ಗೆ ತಿಳ್ಕೊಳಕ್ ಆಗಿಲ್ಲ ಅಂದ್ರೂ ಸೆಲ್ಫ್ ಇಂಟ್ರೊಡಕ್ಷನ್ ವಿಲ್ ಮೇಕ್ ಅ ಲಾಸ್ಟಿಂಗ್ ಇಂಪ್ರೆಷನ್ ಆನ್ ದಿ ಕಂಪನಿ ಅಬೌಟ್ ಯು. ಓಕೆನಾ? ಈ ಇಂಟ್ರೊಡಕ್ಷನ್ ಒಂದು ಸಾಕು ನಿಮಗೆ ಕೆಲಸ ಸೆಕ್ಯೂರ್ ಮಾಡೋದಕ್ಕೆ. ಯಾವುದು? ಅದು 2 ನಿಮಿಷ ಇರ್ಬೋದು, 1 minute ಇರ್ಬೋದು, ಆರ್ 30 seconds will decide your stay in the company, whether it is for today or for ever. ಅದಕ್ಕೆ ಸೆಲ್ಫ್ ಇಂಟ್ರೊಡಕ್ಷನ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆನಾ? ಇಷ್ಟು ವಿಷಯನ ಹೇಳೋದು ಒಂದು ಕಲೆ, ಒಂದು ಇನ್ನು ಅದನ್ನ ಕ್ರಿಯೇಟಿವ್ ಆಗಿ ಹೇಳ್ಬೋದು ಅಂತಾರೆ ಹೇಳ್ದೆ ಅವಾಗಲೇ. ಓಕೆನಾ? ಮೆಜಾರಿಟಿ ನಮ್ದು ಏನು ಅಂದ್ರೆ ನಾವು ಅಲ್ಲೇ ಕೂತ್ಕೊಂಡು ಹೇಳ್ತಿರ್ತೀವಿ. ಎವ್ರಿ ಆಪರ್ಚುನಿಟಿ ಯು ಶುಡ್ ಟ್ರೈ ಟು ಯೂಸ್ ಇಟ್. ಓಕೆನಾ? ಒಬ್ರು ಕರೆಯೋ ತನಕ ಕಾಯ್ಬಾರ್ದು. ಎಲ್ಲ ವಿಷಯನ ನಿಮ್ಗೆ ಹಿಂಗೆ ಕರೆದು ಯಾವುದು ಬರಲ್ಲ ಜೀವನದಲ್ಲಿ ಕೊಡೋದಕ್ಕೆ. ಓಕೆನಾ? ಅಲ್ಲಿ ವಿಡಿಯೋ ತೋರಿಸಿದ್ರಲ್ಲ, ಅದರಲ್ಲಿ ನಂದು ಸೆಲ್ಫ್ ಇಂಟ್ರೊಡಕ್ಷನ್ ಇದ್ದಿದ್ದು. ಎಷ್ಟು ಜನಕ್ಕೆ ಅದು ಕೇಳಿಸೋ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಕಾಣಿಸೋ ಗೊತ್ತಿಲ್ಲ, ವರ್ಡ್ಸ್ ಬರ್ತಿದ್ದು ಕೆಳಗಡೆ. ನಾನು ಏನು ಹೇಳಿರೋದು ಅದರಲ್ಲಿ ಕೆಲವೊಂದು ಸಿಂಪಲ್ ವಿಷಯ ಹೇಳಿರೋದು. ನೀವು ಜಾಸ್ತಿ ಇಂಗ್ಲೀಷ್ ಏನು ಯೂಸ್ ಮಾಡೋದು ಬೇಕಿಲ್ಲ. ಆಮೇಲೆ ಇಂಗ್ಲೀಷ್ ಯೂಸ್ ಮಾಡ್ಬೇಕಾದ್ರೆ ಮೈ ಸೆಲ್ಫ್ ಅಂತ ಯೂಸ್ ಮಾಡಬೇಡಿ, ಮೈ ಸೆಲ್ಫ್ ಅಂತ ಹೇಳ್ಬೇಡಿ, ಮೈ ನೇಮ್ ಅಂತಾನೆ ಹೇಳಿ, ಅಥವಾ ಐ ಆಮ್. ಓಕೆನಾ? ಮೈ ನೇಮ್ ಇಸ್ ಆರ್ ಐ ಆಮ್ ಕಮಿಂಗ್ ಫ್ರಮ್ ಆರ್ ಐ ಆಮ್ ಫ್ರಮ್. ಆಮೇಲೆ ನೀವು ಎಜುಕೇಶನ್ ಡಿಗ್ರಿ ಅಂತ ಹೇಳ್ತೀರಾ, ಕನ್ಫ್ಯೂಸ್ ಮಾಡಬೇಡಿ ಅವ್ರಿಗೆ ಇವನು ಏನು ಓದಿದ್ದಾನೆ ಅಂತ. ಓಕೆನಾ? ಅದಾದ್ಮೇಲೆ ನಿಮ್ಮ ಸ್ಕಿಲ್ಸ್, ಕಂಪ್ಯೂಟರ್ಸ್ ಗೊತ್ತು ಅಂತ ಹೇಳ್ತೀರಾ, ಏನೇನು ಸ್ಕಿಲ್ಸ್ ಗೊತ್ತು ಅದೆಲ್ಲ ಹೇಳ್ತೀರಾ. ನಾನೇನು ಹೇಳಿದೆ ಅಂದ್ರೆ ಅಲ್ಲಿ ನಾನು ಹೇಳ್ತೀನಿ ನೋಡಿ, ಅದರಲ್ಲಿ ಎಷ್ಟು ಇನ್ಫಾರ್ಮೇಶನ್ ಇದೆ ಅಂತ ನೋಡಿ ಫಸ್ಟ್. ಓಕೆನಾ? ಕನ್ನಡದಲ್ಲಿ ಹೇಳ, ಇಂಗ್ಲೀಷಲ್ಲಿ ಹೇಳ? ಇಂಗ್ಲೀಷಾ? ಓಕೆ, ನಿಧಾನವಾಗಿ ಹೇಳ್ಬೇಕಾ? ನೋಡಿ ಹೆಂಗೆ ನೀವು ಸ್ಮೈಲ್ ಕೊಡ್ತಾ ಇದ್ರಿ, ಜಾಸ್ತಿ ಸ್ಮೈಲ್ ಕೊಡ್ತಾ ಇದ್ರಲ್ಲ ಸರ್ ಇಂಟರ್ವ್ಯೂ. ಸ್ಮೈಲ್, ಅದೇ ಪ್ರಾಬ್ಲಮ್ ನಂದು. ನಾನು ಹೇಳ್ಬಿಟ್ಟು ನಾನೇ ನಗ್ಬಿಡ್ತಿರ್ತೀನಿ ಅಷ್ಟು. ಬೇರೆಯವ್ರು ನಮ್ಮನ್ನು ನೋಡಿ ನಗೋದಕ್ಕೆ ಮುಂಚೆ ನಾವೇ ನಗ್ಬಿಡೋದು. ಓಕೆ? ವೆನ್ ಮುತ್ತು met Meenakshi, I was born. Okay? Then I wanted to study. I studied SSLC and my education was to be stopped at SSLC. Then I started selling newspaper. There I fell in love with 2 people. And those 2 people are Swami Vivekananda and Abdul Kalam. They showed me some light to walk forward. Then while walking, I got into the sandals, shoes, chappals of a teacher. And when the teacher started walking, I started flying.
I started flying. My dad stopped his education without not having 60 paise to buy a book. Now I have 9,600 books. Education is all done. My motto for life is 3R. One is reading, roaming, and third is romancing life. This is me. ಇಷ್ಟು ಹೇಳಿದ್ದೀನಿ. ಏನೇನು ಹೇಳಿದೆ ಇದರಲ್ಲಿ? ನಮ್ಮ ತಂದೆ ತಾಯಿ ಹೆಸರು ಹೇಳಿದ್ನ, ನನ್ನ ಲೈಫ್ ಹೆಂಗೆ ಬಂತು ಅಂತ ಹೇಳಿದ್ನ, ನಾನು ಏನು ಓದಿದ್ದೀನಿ ಅಂತ ಹೇಳಿದ್ನ, ನಂದು ಹಾಬೀಸ್ ಹೇಳ್ಬಿಟ್ನ, ನನ್ನ ಗುರು ಯಾರು ಅಂತ ಹೇಳಿದ್ನ, ನನ್ನ ಗೋಲ್ ಏನಂತ ಹೇಳಿದ್ನ. ನಾನು ಕೆಲಸಕ್ಕೆ ಕಂಪ್ನಿಗೆ ಹೋಗ್ತಿರ್ಬೇಕಾರೆ ಐ ಆಮ್ ಜಾಯ್ನಿಂಗ್ ಫಾರ್ ಅಕೌಂಟ್ಸ್ ಜಾಬ್, ಅಲ್ಲಿ ಹೋಗ್ಬಿಟ್ಟು ನನ್ನ ಗೋಲ್ IAS ಆಫೀಸರ್ ಆಗೋದಂತ ಹೇಳಿದ್ರೆ ಅವ್ರು ಕೆಲಸ ಕೊಡಲ್ಲ. ಯಾಕಂದ್ರೆ 3 ತಿಂಗಳು ನೀವು ಕೆಲಸ ಬಿಟ್ಟು ಓಡೋಗ್ಬೋದು. ಕರೆಕ್ಟಾ? ಸೊ ಮೇಕ್ ಯುವರ್ ಸೆಲ್ಫ್ ಇಂಟ್ರಡಕ್ಷನ್ ಹಂಬಲ್, ಸಿಂಪಲ್, ಬ್ರೀಫ್. ಅವ್ರು ಕೇಳಿಸಿದ್ರೆ ಅದು ಒಂದು ಸ್ಟೋರಿ ತರ ಇರ್ಬೇಕಂಗೆ. ಈಗ ನಂದು ಯಾರು ಮರೆಯೋಕ್ಕಾಗುತ್ತಾ? ಅಟ್ಲೀಸ್ಟ್ ಒಂದು 10 ಜನ ನೆನಪಿಟ್ಕೊಂತಾರೆ. ಕರೆಕ್ಟಾ? ಅಲ್ಲಿ ಸ್ಯಾಂಡಲ್ ಅಂತ ಹೇಳಿದ್ರೆ ಅಲ್ಲಿ ಕನ್ಫ್ಯೂಸ್ ಆಗಿರ್ಬೇಕಲ್ಲ. ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಎಲ್ಲೋ ಒಂದ್ ಕಡೆ ಟೀಚರ್ನ ಚಪ್ಪಲ್ಗೆ ಅಂಟ್ಕೊಂಡ್ಬಿಟ್ಟೆ ಅಂತ ಹೇಳಿದೆ. ಟೀಚರ್ ಚಪ್ಪಲ್ಗೆ ಅಂಟ್ಕೊಂಡೆ. ಅವ್ರು ನಡಿಬೇಕಾದ್ರೆ ನಾನು ಹಾರಕ್ಕೆ ಶುರು ಮಾಡಿದೆ. ಆ ಫೋರ್ಸ್ ಅಂದ್ರೆ ನಾನು ಧೂಳು ಚಪ್ಪಲ್ಗೆ ಅಂಟ್ಕೊಂತು. ಅವ್ರು ನಡೀತಿದ್ರು, ನಾನು ಹಾರಕ್ಕೆ ಶುರು ಮಾಡ್ಬಿಟ್ಟೆ. ನಡೆಯೋದಕ್ಕೆ ಹಾರ್ತಿದ್ದೀನಿ ಅಂದ್ರೆ ಇನ್ನು ಅವ್ರ ಕೈಗೆ ತಗೊಂಡಿದ್ರೆ ಎಲ್ಲ ಹಾರ್ತಿದ್ದೆ. ಗೊತ್ತಾಯ್ತಾ? ಇವತ್ತು ನನ್ನ ಟೀಚರ್ಗೆ ಧೂಳೆ ಅಲ್ಲ, ಟೀಚರ್ ಧೂಳಲ್ಲ, ಅವ್ರ ಕಾಲಲ್ಲಿರೋ ಚಪ್ಪಲಿ ಧೂಳು. ಓಕೆನಾ? ಸೊ ಸೆಲ್ಫ್ ಇಂಟ್ರೊಡಕ್ಷನ್. ಸೊ ಯಾರು ಸೆಲ್ಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ರೋ ಐ ಆಮ್ ಹ್ಯಾಪಿ ಫಾರ್ ಯು ಪೀಪಲ್, ಬಿಕಾಸ್ ಫಸ್ಟ್ ಟೈಮ್ ಯು ಹ್ಯಾವ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ಸಚ್ ಅ ಕ್ರೌಡ್. ಸ್ಪೆಷಲ್ ವ್ಯಕ್ತಿಗಳಿಗೆ ಮಾತ್ರ ಇಂಟ್ರೊಡಕ್ಷನ್ ಕೊಡೋ ಅವಕಾಶ ಸಿಗುತ್ತೆ. ಓಕೆ, ಎಲ್ರಿಗೂ ಸಿಗಲ್ಲ. ನೋ ಪ್ರಾಬ್ಲಮ್. ಎಲ್ಲರೂ ಬರ್ಕೊಂಡಿದ್ದೀರಾ? ಇವಾಗ ಮನೆಗೆ ಹೋಗ್ಬಿಟ್ಟು ಅದನ್ನ ರಿಫೈನ್ ಮಾಡಿ, ಬೇರೆ ಏನೇನು ಸೇರಿಸ್ಬೋದು, ಬೇರೆ ಏನೇನು ಡಿಲೀಟ್ ಮಾಡ್ಬೋದು ಅಂತ. ಓಕೆನಾ? ದೇರ್ ವಿಲ್ ಬಿ ಎ ಡೇ ವೇರ್ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಎವ್ರಿ ಒನ್ ವಿಲ್ ಗೆಟ್ ಎ ಡೇ. ನಿಮ್ಮ ರಿಲೇಟಿವ್ಸ್ ಆದ್ರೆ ಕೇಳ್ತಾರೆ ನಿಮ್ಮ ಬಗ್ಗೆ ಏನು ಹೇಳಿ ಅಂತ. ಏನು ಮಾಡ್ತಿದ್ಯಪ್ಪ ಅಂದ್ರೆ ಇಷ್ಟು ಹೇಳ್ಬೇಕು ನಾನು. ಅವ್ನು ಏನಾರು ಅನ್ಕೊಳ್ಳಿ, ನಂಗೇನಾಗಬೇಕು, ಇಷ್ಟು ಹೇಳ್ಬೇಕು. 2 minutes. ಓಕೆ? ನೋಡಿ, ಇಂಟರ್ವ್ಯೂ ಯಾಕೆ ಫೇಲ್ ಆಯ್ತು ಅಂತ ಫಸ್ಟ್ ಹೇಳಿದ್ನಲ್ಲ, ಇಷ್ಟು ವಿಷಯಕ್ಕೆ ಇಷ್ಟು ಪರ್ಸೆಂಟೇಜ್ ಜನ ಫೇಲ್ ಆಗಿದ್ದಾರೆ. 67% ಪೀಪಲ್ ಫೇಲ್ ಬಿಕಾಸ್ ಆಫ್ ಐ ಕಾಂಟ್ಯಾಕ್ಟ್. ಇಂಟರ್ವ್ಯೂ ಅಲ್ಲಿ ಫೇಲ್ ಆಗೋದು. 47% ಫೇಲ್ ಬಿಕಾಸ್ ಆಫ್ ಹೇರ್ ಸ್ಟೈಲ್ ಅಲ್ಲ, ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿಲ್ಲ. 47%. 38% don't smile. 33% have bad posture. ಸರಿಯಾಗಿ ನಿಂತ್ಕೊಂಡಿಲ್ಲ ಅಂತ. ಓಕೆನಾ? 33% fidget too much, fingers ಜಾಸ್ತಿ ಇದು ಮಾಡ್ತಾರೆ. 26% weak handshake. ನೀವು ಹೇಳ್ಬೋದು ಹ್ಯಾಂಡ್ ಶೇಕ್ ಅಲ್ಲಿ ಏನಿದೆ ಅಂತ. ನೋಡಿ, 26% ರಿಜೆಕ್ಟ್ ಆಗ್ತಾರೆ ಅದಕ್ಕೆ. 21% play with their hair and touch their face. Play with their hair and touch their face. ಯಾವಾಗಲೂ. Okay? 21% cross their arms over chest. ಅದು ಮಾಡಂಗಿಲ್ಲ. 9% use too many hand gestures. ಅವ್ರು ಟೆನ್ಷನ್ ಆಗ್ಬಿಡ್ತಾರೆ. 55% the way they dress, act and walk through the door. ತೋರಿಸಿದ್ನಾ? 38% the quality of your voice, grammar and confidence. ವಾಯ್ಸ್ ಎಲ್ಲಿಂದ ಬರ್ತಿದೆ? ಇದ್ರೆ ಸರಿ. 7% the words you choose to say.
ಯಾವ ವರ್ಡ್ಸ್ ಯೂಸ್ ಮಾಡಿದ್ರೆ ಅದು ನಿಮ್ಮ ಬಗ್ಗೆ ಹೇಳುತ್ತೆ. ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ ನೀವು. ನಾವು ಆಲ್ಮೋಸ್ಟ್ ಒಂದು 20 to 30 ವರ್ಡ್ಸ್ ಕಲ್ತಿಟ್ಕೊಂಡ್ಬಿಟ್ಟು ಯಾವುದೋ ಒಂದು ಭಾಷೆದು ಅದನ್ನೇ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ನೀವು ಬೇಕಾದ್ರೆ ಮನೆಗೆ ಹೋಗ್ಬಿಟ್ಟು ಬರ್ದು ನೋಡಿ ಬುಕ್ಕಲ್ಲಿ, ನಿಮ್ಗೆ ಗೊತ್ತಿರೋ ವರ್ಡ್ಸ್ ಎಲ್ಲ ಬರೀರಿ. ದೋಸ್ ವರ್ಡ್ಸ್ ವಿಲ್ ಟೆಲ್ ವಾಟ್ ಯು ಆರ್. ಅದರಲ್ಲಿ ಯಾವುದೇ ಸ್ಪೆಷಲ್ ವರ್ಡ್ಸ್ ಇರಲ್ಲ. ಆ್ಯಂಡ್, ಡಿ, ಆರ್, ಓರ್, ಹೂ, ಬಟ್ ಬರೀ ಇಂಥದ್ದೇ ಇರುತ್ತೆ. ವಾಟ್ ಟೈಪ್ ಆಫ್ ವರ್ಡ್ಸ್ ಯು ಯೂಸ್? ಲಾಫ್ ಯೂಸ್ ಮಾಡ್ಬೇಕಾ, ಸ್ಮೈಲ್ ಯೂಸ್ ಮಾಡ್ಬೇಕಾ? ಕರೆಕ್ಟಾ? ಸಾಫ್ಟ್ ವರ್ಡ್ಸ್. 70% of employees claim they don't want applicants to be overly fashionable or trendy. ತುಂಬಾ ಫ್ಯಾಷನಬಲ್ ಆಗಿರಬಾರ್ದು, ಜಾಸ್ತಿ ಒಡವೆ ಹಾಕೊಂಡಿರ್ಬಾರ್ದು, ಜಾಸ್ತಿ ಹೇರ್ ಕಲರ್ ಅದೆಲ್ಲ ಅಕ್ಸೆಪ್ಟ್ ಮಾಡಲ್ಲ. ಓಕೆನಾ? 65% of hiring managers say clothes can be the deciding factor between two similar candidates. Clothes, ಅವ್ರು ಯಾವ ಥರ ಬಟ್ಟೆ ಹಾಕ್ತಾರೋ ಅದು ಹೇಳ್ಬಿಡುತ್ತೆ ವೆದರ್ ದೇ ಆರ್ ಗುಡ್ ಆರ್ ಬ್ಯಾಡ್ ಕ್ಯಾಂಡಿಡೇಟ್. ಟೋನ್ ಜೀನ್ಸ್ ನೀವು ಹೇಳ್ಬೋದು 2,500 ರೂಪಾಯಿ ಅಂತ, ಬಟ್ ಇಟ್ ಇಸ್ ಟೋನ್. ಚೆನ್ನಾಗಿರೋದು 200 ರೂಪಾಯಿ ಸಿಕ್ತಿತ್ತು. ವಾಟ್ ಡಿಡ್ ಯು ಪೇ 2,500 ಫಾರ್ ಅ ಟೋನ್ ಜೀನ್ಸ್? ಶೂಸ್, ಕ್ಯಾನ್ವಸ್ ಶೂಸ್. ಓಕೆ, ನೋಡ್ಕೊಳ್ಳಿ ನೋಡಿ, ಈ ಥರ ಕಲರ್ಸ್ ಯೂಸ್ ಮಾಡಿಬಿಡಿ. ಅಂದರೆ ಬ್ರೈಟ್ ಕಲರ್ಸ್ ಯೂಸ್ ಮಾಡಿಬಿಡಿ. ಬಾಯ್ಸ್ ಆರ್ ಗರ್ಲ್ಸ್ ಈ ಥರ ಬಟ್ಟೆ ಹಾಕ್ಬಿಡಿ. ಅಲ್ಲ, ಹಾಕ್ಬೋದು, ಬಾಯ್ಸ್ ಈ ಥರ ಹಾಕ್ಬಿಡಿ ಅಷ್ಟೇ. ಓಕೆನಾ? ಬಾಯ್ಸ್ ಯಾವಾಗಲೇ ಹೇಳಿದ್ನಲ್ಲ. ಈಗ ಕಾಮನ್ ಮಿಸ್ಟೇಕ್ಸ್ ನೀವು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಇಟ್ಕೊಳ್ಳಿ, ಬಿಟ್ಟಿದ್ದೀರ ಕೆಲಸ. ಟೆಲ್ ಅಬೌಟ್ ಯುವರ್ ಓಲ್ಡ್ ಕಂಪ್ನಿ ಅಂದ ತಕ್ಷಣ ಫುಲ್ಲು ಕೆಡ್ದೇ ಹೇಳ್ತೀರ ಹಳೆ ಕಂಪ್ನಿ ಬಗ್ಗೆ, ಹಳೆ ಫ್ರೆಂಡ್ ಬಗ್ಗೆ, ಹಳೆ ಕಂಪ್ನಿ ಬಗ್ಗೆ ಇರೋಷ್ಟು ಕಂಪ್ಲೇಂಟ್ಸ್ ಬೇರೆಯವ್ರು ಯಾರ ಬಗ್ಗೆನೂ ಇರಲ್ಲ. ಆ ಥರ ಹೇಳಕ್ ಹೋಗ್ಬಿಡಿ. ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ. ನೀವು ಯಾವ್ದಾದ್ರು ಕ್ವೆಶನ್ಸ್ ಕೇಳ್ಬೇಕಂದ್ರೆ ಬಿ ರೆಡಿ ಫಾರ್ ದಟ್. ಡೋಂಟ್ ಬಿ ಅನ್ಪ್ರಿಪೇರ್ಡ್ ಆಲ್ವೇಸ್. ನಾಟ್ ಪೇಯಿಂಗ್ ಅಟೆನ್ಷನ್. ಇಂಟ್ರೆಸ್ಟ್ ಕೊಡಿ ಅಂತ ಹೇಳಿದ್ನಲ್ಲ ಅವಾಗಲೇ. ಅವ್ರು ಏನಂದ್ರೆ ಯು ಪೇ ಇಂಟ್ರೆಸ್ಟ್, ಪೇ ಅಟೆನ್ಷನ್. ಫೋನ್ ಅವಾಗ ಚೆಕ್ ಮಾಡಬೇಡಿ. ಸಾಧ್ಯ ಆದರೆ ಇಂಟರ್ವ್ಯೂಗೆ ಫೋನ್ ತಗೊಂಡೋಗ್ಬೇಡಿ. ಯಾಕೆ ಅಂದರೆ ಇಂಟರ್ವ್ಯೂ ಅನ್ನೋದು ರೂಮಲ್ಲಿ ಮಾತ್ರ ನಡೆಯಲ್ಲ. ಈಗ ಇಟ್ ಹ್ಯಾಪನ್ಸ್ ಇನ್ ದಿ ಕ್ಯಾಂಪಸ್ ಆಫ್ ದಿ ಕಂಪನಿ. ನೀವು ಕಂಪನಿ ಗೇಟ್ ಒಳಗೆ ಎಂಟ್ರ್ ಆಗ್ತಿರಲ್ಲ, ಅಲ್ಲಿಂದ ವಾಚ್ ಮಾಡ್ತಾರೆ ಅವರು. ಒಂದು ರೂಮಲ್ಲಿ ಸುಮ್ಮನೆ ಕೂರಿಸ್ಬಿಡ್ತಾರೆ. ನೀವು ಅಲ್ಲಿ ಟೆನ್ಷನ್ ಓಡಾಡ್ತಿರಲ್ಲ, ಎಷ್ಟೊತ್ತು ಇಂಟರ್ವ್ಯೂ ಅಂತ. ಅದೇ ಇಂಟರ್ವ್ಯೂ, ಸ್ಟ್ರೆಸ್ ಇಂಟರ್ವ್ಯೂ ಅಂತ ಹೇಳ್ತಾರೆ. ನೀವು ಹೋಗ್ಬಿಟ್ಟು ಕೇಳಂಗಿಲ್ಲ, ಸರ್ 10 ಗಂಟೆಗೆ ಅಂದ್ರೆ ಇಂಟರ್ವ್ಯೂ ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಇಂಟರ್ವ್ಯೂ ಸ್ಟಾರ್ಟ್ ಆಗಿದೆ, ನೀನು ಸ್ಟಾರ್ಟ್ ಆಗಿಲ್ಲ ಇನ್ನೂ ಅಷ್ಟೇ. ಓಕೆನಾ? ಸ್ಟ್ರೆಸ್ ಇಂಟರ್ವ್ಯೂ ಇರುತ್ತೆ. ಡು ನಾಟ್ ಚೆಕ್ ಯುವರ್ ಫೋನ್ ಆರ್ ವಾಚ್, ಅಂದರೆ ಯು ಆರ್ ನಾಟ್ ಪೇಷನ್ಸ್ ಅಂತ ಅರ್ಥ. ಬ್ಯಾಡ್ ಮೌಥಿಂಗ್ ಇದಾಯ್ತು. ಇನ್ಯಾಡಿಕ್ವೇಟ್ ರಿಸರ್ಚ್ ಅಬೌಟ್ ದಿ ಪ್ರೊಡಕ್ಷನ್ ಎಂಪ್ಲಾಯ್, ಬೀಯಿಂಗ್ ಅನ್ಪ್ರಿಪೇರ್ಡ್, ನಾಟ್ ಪೇಯಿಂಗ್ ಅಟೆನ್ಷನ್, ಚೆಕಿಂಗ್ ಫೋನ್. ಏನಕ್ಕೆ ಹೇಳಿ 2 ಸರಿ ಹಾಕಿದ್ರಿ ಇದು? ಇದಕ್ಕೋಸ್ಕರನೇ ರಿಜೆಕ್ಟ್ ಆಗ್ತೀರಾ. ಪೇ ಡಬಲ್ ಅಟೆನ್ಷನ್ ಫಾರ್ ದೀಸ್ ಥಿಂಗ್ಸ್. ಓಕೆನಾ? ಸೀರಿಯಸ್ ನೋಟ್ ಇದು. ಇಫ್ ನಾಟ್ ಯು ವಿಲ್ ಬಿ ಲಾಫ್ಡ್ ಬೈ ಪೀಪಲ್. ಇಷ್ಟ ಆಯ್ತು. ಡ್ಯೂರಿಂಗ್ ದಿ ಇಂಟರ್ವ್ಯೂ ಆಯ್ತು, ಆಫ್ಟರ್ ಇಂಟರ್ವ್ಯೂ. ಸೊ ಇದಕ್ಕೆ ಮುಂಚೆ ಇನ್ನೂ 1-2 ವಿಷಯ ಹೇಳ್ಬಿಡ್ತೀನಿ. 3 ಕ್ವೆಶನ್ಸ್ ಕೇಳ್ತಾರೆ ಕಂಪ್ನಿಯಲ್ಲಿ. ಟೆಲ್ ಮಿ ಅಬೌಟ್ ದಿ ಕಂಪ್ನಿ, ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್. ಈಗ ಕಂಪ್ನಿಯಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇಂಟರ್ವ್ಯೂ ಆದ್ಮೇಲೆ ಏನು ಹೇಳ್ತಾರೆ ಅಂದ್ರೆ ವಿಲ್ ಕಾಲ್ ಯು ಬ್ಯಾಕ್ ಅಂತ. ಗೊತ್ತಾ? ವಿಲ್ ಮೇಲ್ ಯು, ವಿಲ್ ಕಾಂಟ್ಯಾಕ್ಟ್ ಯು. ನೀವೇನು ಮಾಡ್ಬೇಕು ಅವಾಗ? ಇವತ್ತು ಇಂಟರ್ವ್ಯೂ ಆಗಿದೆ, ಎಲ್ಲಿ ತನಕ ಯು ವಿಲ್ ವೆಯ್ಟ್, ಅಥವಾ ಫಸ್ಟ್ ಶುಡ್ ಯು ವೆಯ್ಟ್? ಏನ್ ಮಾಡ್ತೀರಾ? ಹೌ ಲಾಂಗ್ ಯು ವಿಲ್ ವೆಯ್ಟ್? ಏನ್ ಹೇಳಿದೆ? ಫಸ್ಟ್ ಓದ್ ಯಾರೊಬ್ರು. ನೀವು ಇಂಟರ್ವ್ಯೂರ್ ಇಬ್ಬರೇನೆ ಇದ್ದಿದ್ದು?
ಕರೆಕ್ಟಾ? ನೀವು ಬಂದು ನೋಟ್ ಮಾಡ್ಕೊಳ್ಳಿ, ನಂದು ಪಾಸಿಟಿವ್ ಆಗಿತ್ತಾ ನೆಗೆಟಿವ್ ಆಗಿತ್ತಾ ಇಂಟರ್ವ್ಯೂ, ವಾಟ್ ವೆಂಟ್ ರೈಟ್ ಆ್ಯಂಡ್ ವಾಟ್ ವೆಂಟ್ ರಾಂಗ್. ಓಕೆನಾ? ಕಂಪ್ನಿ ವಿಲ್ ಟೇಕ್ ಸಮ್ ಟೈಮ್ ಟು ಗೆಟ್ ಬ್ಯಾಕ್ ಟು ಯು. ಸೊ ನೀವೇನು ಮಾಡಬೇಕು, ಮಿನಿಮಮ್ 7 days ವೆಯ್ಟ್ ಮಾಡಿ. ಇದು ಆಫ್ಟರ್ ದಿ ಇಂಟರ್ವ್ಯೂ. ಓಕೆನಾ? ಮಿನಿಮಮ್ 7 days ವೆಯ್ಟ್ ಮಾಡಿ. 7 days ಒಳಗಡೆ ನಿಮ್ಗೆ ಏನಾದ್ರು ಕಾಲ್ ಬರಲಿಲ್ಲ ಅಂದರೆ ಯು ಕ್ಯಾನ್ ಮೇಲ್ ದೆಮ್ ಅಪ್. ಮೇಲ್ ಮಾಡಿ. ಏನಂತ ಮೇಲ್ ಮಾಡ್ತೀರಿ ಹೇಳಿ? 7 days ಆದ್ಮೇಲೆ ಮೇಲ್ ಮಾಡ್ಬೋದು, ಅಥವಾ ಇಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೀರಲ್ಲ ಅವತ್ತು ಕೆಲವೊಂದು ವಿಷಯ ನಾನು ಹೇಳೋದು ಮರ್ತ್ಬಿಟ್ಟೆ ಸರ್ ಅಂತ ನೀವು ಮೇಲ್ ಮಾಡ್ಬೋದು. ಸೆಲ್ಫ್ ಇಂಟ್ರಡಕ್ಷನ್ ಏನೋ ಹೇಳಬೇಕಿದ್ದು ಅದು ಹೇಳಿಲ್ಲ ಸರ್, ಐ ಹ್ಯಾವ್ ದಿಸ್ ಕ್ವಾಲಿಟಿ ದಿಸ್ ಸ್ಕಿಲ್ ಅಂತ ನೀವು ಮೇಲ್ ಮಾಡಿ. ಇನ್ನೊಂದ್ಸರಿ ಅಫರ್ಮ್ ಮಾಡ್ತೀರಾ, ಕನ್ಫರ್ಮ್ ಮಾಡ್ತೀರಾ, ಇನ್ನೊಂದ್ಸರಿ ಮೇಲ್ ಮಾಡಿ. ಅವ್ರು ಮಾತಾಡೋದಕ್ಕೆ ಒಂದು ಚಾನ್ಸ್ ಸಿಗ್ತಾ ಒಂದು ಮೇಲ್ ಕಳಿಸ್ಬೋದು ಅವತ್ತು ಈವ್ನಿಂಗ್. 7 days ಆದಮೇಲೆ ನೀವು ಸರ್ ಐ ಡಿ ನಾಟ್ ಗೆಟ್ ಎನಿ ಮೇಲ್ ಅಂತ ಕೇಳಿ. ಅವ್ರು ಏನಾದ್ರು ರಿಜೆಕ್ಟ್ ಮಾಡಿದ್ರಾ ಹೇಳ್ತೀರಾ? ಅವಾಗ ಕೇಳಿ, ಇಸ್ ದೇರ್ ಎನಿಥಿಂಗ್ ಆರ್ ಎನಿ ಏರಿಯಾ ವಿಚ್ ಐ ಶುಡ್ ಇಂಪ್ರೂವ್? ಅವ್ರನ್ನ ಕೇಳಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಫಾಲ್ಟ್ ಆಯಿತು ಅಂತ. ಡ್ರೆಸ್ಅಪ್ ಅಲ್ಲ, ಮಾತಾಡೋದ್ರಲ್ಲ, ರೆಸ್ಯೂಮೆ ಅಲ್ಲ, ಡೋರ್ ಓಪನ್ ಮಾಡಿದ್ರಲ್ಲ, ದಿ ವೇ ಆಫ್ ಆನ್ಸರಿಂಗ್ ಅಲ್ಲ, ಯಾವುದು ಅಂತ ಕೇಳಿ. ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ, ಯು ಹ್ಯಾವ್ ಟು ಇಂಪ್ರೂವ್ ದಿಸ್ ಅಂತ. ಅದನ್ನು ನೆಕ್ಸ್ಟ್ ಇಂಟರ್ವ್ಯೂಗೆ ಅಡಾಪ್ಟ್ ಮಾಡ್ಕೊಳ್ಳಿ. ಓಕೆನಾ? ರಿಜೆಕ್ಟ್ ಆಯ್ತಾ? ನೋ ಪ್ರಾಬ್ಲಮ್. ಏನು ಮಾಡಿರಲಿ? ಕೀಪ್ ಆನ್. ಕರೆಕ್ಟಾ? No company can reject you. Company can do only 2 things. Either they can select you or not select you. No one can reject you. ನೀವು ರಿಜೆಕ್ಟ್ ಆಗಿದ ತಕ್ಷಣ ಇದೇ ಕೊನೆ, ಈ ಭೂಮಿದು ಕೊನೆ ಇದೆ, ಇಲ್ಲಿಂದ ಬಿಟ್ಬಿಡ್ತೀನಿ, ಬಾವಿನೋ ಕೆರೆನೋ ನೋಡ್ಕೊತೀನಿ ಆ ಥರ ಎಲ್ಲ ಹೋಗೋದು ಬೇಕಿಲ್ಲ. ಓಕೆನಾ? This is only to boost your confidence ಅಷ್ಟೇ. Nobody can reject you because you have already been selected to live on this earth. The only thing is you need to get a job. Okay? ನಮ್ದು ಕನ್ಸಲ್ಲ ಏನು ಗೊತ್ತಾ, ನೀವೊಂದು ಟೈ ಅಥವಾ ಕೋಟ್ ಸೂಟ್ ಹಾಕೊಂಡು ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಆಸೆ ಅಷ್ಟೇ. ಎನಿ ಒನ್ ಕ್ಯಾನ್ ಮೇಕ್ ಮನಿ. ಇಲ್ಲಿ ಬಂದ್ಬಿಟ್ಟು ಆ ಥರ ಕೆಲಸ ಮಾಡಿದ್ರೆ ನಮ್ಗೊಂದು ಖುಷಿ ಅಷ್ಟೇ. ವಿ ಹ್ಯಾವ್ ಗಿವನ್ ಪ್ರೊಫೆಷನಲ್ ಟು ದಿ ಸೊಸೈಟಿ ಅಂತ ಅನ್ಕೊಂತೀವಿ. ಅದು ಒಂದೇ ಗೋಲ್ ಗುರಿ ಇಟ್ಕೊಂಡು ಇದನ್ನು ಮಾಡಿದ್ದೀವಿ, ಪ್ರೋಗ್ರಾಮ್ ಇದಷ್ಟೇ. ಓಕೆನಾ? ಬೇರೆ ಏನಿಲ್ಲ, ಹಿಡನ್ ಅಜೆಂಡಾ ಬೇರೆ ಏನಿಲ್ಲ. ಇಫ್ ಯು ಆರ್ ಏಬಲ್ ಟು ಅರ್ನ್ ಈವನ್ ಅಟ್ ಲೀಸ್ಟ್ 5,000 or 10,000, it will be contributing to your family. If your family gets better, ಆ ವಿಲೇಜ್ ಚೆನ್ನಾಗಿರುತ್ತಾ? ಆ ವಿಲೇಜ್ ಚೆಂದ ಆದರೆ ಆ ಡಿಸ್ಟ್ರಿಕ್ಟ್ ಚೆಂದ ಆಗುತ್ತಾ? ಡಿಸ್ಟ್ರಿಕ್ಟ್, ಸ್ಟೇಟ್, ಅಲ್ಟಿಮೇಟ್ ಕಂಟ್ರಿ. ಆಮೇಲೆ ನೀವು ಯಾವುದು ಕೆಟ್ಟ ಕೆಲಸಕ್ಕೆ ಹೋಗಲ್ಲ, ಯಾಕಂದರೆ ಯು ಆರ್ ಬಿಸಿ ಇನ್ ಡೂಯಿಂಗ್ ಒಳ್ಳೆ ಕೆಲಸ. ಓಕೆನಾ? ಸೊ ದಟ್ ಈಸ್ ದಿ ಓನ್ಲಿ ಗೋಲ್. ಇಲ್ಲಿ ಹೋಗ್ಬಿಟ್ಟು ನೀವು ಮಾಮೂಲಿ ಮತ್ತೆ ಅಪ್ಪ ಮಡಿಕೆ ಮಾಡ್ತಿದ್ದ, ಮಗನು ಮಡಿಕೆನೇ ಮಾಡ್ಬೇಕಾ? ಈಗ ಸೇಲ್ ಇಲ್ಲ ಮಡಿಕೆ, ಅದಕ್ಕೆ ಈಗ ಪಾಟ್ ಮಾಡ್ತಾರೆ. ಪಾಟ್ ಮಗ. ಓಕೆನಾ? ಕೊನೆಯದಾಗಿ ಒಂದು ಕಡೆ ಕೆಲಸ ನಡೀತಿತ್ತು, ಒಬ್ಬ ತೋಡ್ತಿದ್ದ 10 ಅಡಿ ಒಂದು ಕಡೆ. ಓಕೆನಾ? 10 feet ಇಲ್ಲಿ ತೋಡ್ತಾನೆ, ನೆಕ್ಸ್ಟ್ 10 feet ಹೋಗ್ತಾನೆ, ತೋಡ್ತಾನೆ, ನೆಕ್ಸ್ಟ್ 10 feet ಹೋಗ್ತಾನೆ, ತೋಡ್ತಾನೆ. ಆದರೆ ಹಿಂದೆ ಒಬ್ಬ ಈ ತೋಡಿರೋದನ್ನ ಮುಚ್ಕೊಂಬರ್ತಿದ್ದಾನೆ. ನನಗೆ ಡೌಟ್ ಬಂತು, ಏನಕ್ಕೆ ತೋಡಬೇಕು, ಏನಕ್ಕೆ ಮುಚ್ಚಬೇಕು ಅಂತ ಕೇಳಿದೆ. ಗಿಡ ನೆಡೋನು ಅವತ್ತು ರಜಾ ಹಾಕಿದ್ದ ಅಷ್ಟೇ. ನೀವು ಕೆಲಸ ಸಿಕ್ಕಿದ ಮೇಲೆ ಓಕೆನಾ, ಏನು
3 ಜನ ಕೆಲಸ ಇಟ್ಟಿದ್ದಾರೆ. ಒಬ್ಬ ತೋಡೋದು, ಒಬ್ಬ ಗಿಡ ಇಡಬೇಕು, ಒಬ್ಬ ಓಕೆನಾ? ಅವ್ರ ಕೆಲಸ ಅಂತ ಡ್ಯೂಟಿ ಅಂತ ಇರುತ್ತಲ್ಲ, ಕೆಲಸ ಸಿಕ್ಕಿದ ಮೇಲೆ ರಜಾ ಹಾಕ್ಬೇಡಿ. ಇದನ್ನ ಎಥಿಕ್ಸ್ ಅಂತ ಹೇಳ್ತೀನಿ. ಓಕೆ, ಬೆಳಗ್ಗೆಯಿಂದ ಸರ್ ಏನು ಸೆಷನ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನೋ ಒಂದು ಇಬ್ಬರು ಹೇಳಿದ್ರೆ ಸರ್ ಖುಷಿ ಆಗುತ್ತೆ. ಅಷ್ಟೂರಿಂದ ಬಂದಿದ್ದಕ್ಕೂ ಅವ್ರಿಗೆ ಖುಷಿ ಆಗುತ್ತೆ. ಈ ಸರ್ನ ನಾನು ಫಸ್ಟ್ ಟೈಮ್ ಕ್ಯಾಂಪಲ್ಲಿ ನೋಡಿದೆ. ಅವಾಗ ಎಲ್ಲ ಲೆಕ್ಚರರ್ಸ್ ಹೇಳಿದ್ರು ಇವರು ನವೀನ್ ಸರ್ ಫ್ರೆಂಡ್ ಅಂದ್ಬಿಟ್ಟು. ನವೀನ್ ಸರ್ ಫ್ರೆಂಡು ಅಂತ ಅಂದ್ಬಿಟ್ಟು ಸರ್ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟರು. ಸರು ನನ್ನ ಸ್ಟೈಲ್ನೆಲ್ಲ ಚೇಂಜ್ ಮಾಡಿದ್ರು, ಇವರೇ ನನ್ನ ಮೋಟಿವೇಟ್ ಮಾಡಿದ್ದು ಅಂತ ಹೇಳಿದ್ರು. ಮತ್ತು ಸರು ಸ್ಟಾರ್ಟ್ ಮಾಡಿದ್ರು ನಮಗೆ ಅದು ಮೋಟಿವೇಶನ್ ಕ್ಲಾಸು. ಆವಾಗ ಕ್ಯಾಂಪಲ್ಲಿ ಸರ್ ಏನು ಬೋರಿಂಗಾ ಅದು ಇದು ಅಂದ್ಬಿಟ್ಟು ನಮ್ಮ ತಲೆಗೆ ಬಂದರು. ಆವಾಗ ಸರ್ ಸ್ಟಾರ್ಟ್ ಮಾಡಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಸಕ್ಕತ್ತಾಗಿತ್ತು, ಏನು ಇಷ್ಟು ಚೆನ್ನಾಗಿ ಮಾಡ್ತಾವ್ರೆ ಅನ್ನೋ ಇಂಪ್ರೆಷನ್ ನಮಗೆ ಬಂತು. ಇವಾಗ ಮತ್ತೆ ಇಲ್ಲಿ ಗೆಸ್ಟ್ ಯಾರು ಅಂತ ನಮ್ಮ ಕ್ಲಾಸಲ್ಲಿ ಮಾತಾಡ್ಬೇಕಾದ್ರೆ ತಿರುಮಲ ಮೀನಾಕ್ಷಿ ಅಂತಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಹೇಳಿದ್ರು, ಓ ಆ ಸರ ಚೆನ್ನಾಗಿ ಮಾಡ್ತಾರೆ, ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಹೇಳಿದ್ರು. ಮತ್ತು ಇಂಟರ್ವ್ಯೂ ಇದ್ರ ಬಗ್ಗೆ ಸಕ್ಕತ್ತಾಗಿ ಹೇಳ್ಕೊಟ್ರು. ನಿಜ ನಾವು ಕಲಿಬೇಕು ಅಂತ ಏನಾದ್ರು ಇದ್ದರೆ ಸರ್ ಹತ್ರ ಕಲಿ. ತಿರುಮಲ ಸರ್ ಅವನು ಕ್ಯಾಂಪಲ್ಲೇ ಪರಿಚಯ ಆಗಿದ್ದು. ಅವ್ರು ಮಾತಾಡಿದಂತಹ ಎಲ್ಲ ಮಾತುಗಳು ನಮಗೆ ಮೋಟಿವೇಶನ್ ಮಾಡಿದ ಎಲ್ಲ ಮಾತುಗಳು ನಮಗೆ ಒಂಥರ ಲೈಫಲ್ಲಿ ನಾವು ಆ ಥರ ಆಗ್ಬೇಕು, ಈ ಥರ ಏನಾದ್ರು ಗೋಲ್ಸ್ ಅಚೀವ್ ಮಾಡಬೇಕು ಅಂತ ಅನಿಸ್ತು. ಆದರೆ ಇಲ್ಲಿ ಬಂದು ಯಾವ ಥರ ಕಂಪ್ನೀಸಲ್ಲಿ ಜಾಬ್ ಪಡ್ಕೋಬೇಕು, ಯಾವ ಥರ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಅದನ್ನ ಯಾವ ರೀತಿ ನಾವು ಅಟೆಂಡ್ ಮಾಡಿ ಯಾವ ಥರ ನಡ್ಕೋಬೇಕು ಅಂತ ತಿಳ್ಕೊಡೋದಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ.